ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಪಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಕೃಷಿಗೆ ಬಳಸೋ ಸಬ್ಸಿಡಿ ಯೂರಿಯಾ ಬಳಸಿ ನಕಲಿ ದಂಧೆ ಮಾಡ್ತಿದ್ದ ಆರೋಪಿಗಳು. ಚಿಕ್ಕಬಳ್ಳಾಪುರದಲ್ಲಿ ಡೂಪ್ಲಿಕೇಟ್ ಡಿಎಫ್ ತಯಾರಿಕೆ ಘಟಕ ಪತ್ತೆ. ಅಧಿಕಾರಿಗಳ ದಾಳಿ ಮಾಡ್ತಿದ್ದಂತೆ ನಕಲಿ ಡಿಎಫ್ ತಯಾರಿ ಮಾಡ್ತಿದ್ದ ಗ್ಯಾಂಗ್ ಪರಾರಿ. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಇಲಿ ಪಾಷಾಣ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ಮಹಿಳೆ. ಪ್ರಯಾಣಿಕರ ಸಮೇತ ಖಾಸಗಿ ಆಸ್ಪತ್ರೆಗೆ ಬಸ್ ತಿರುಗಿಸಿದ ಚಾಲಕ. ಬಸ್ ಚಾಲಕನ ಸಮಯ ಪ್ರಜ್ಞೆಗೆ ಜನರ ಮೆಚ್ಚುಗೆ. ಚಿಕ್ಕಬಳ್ಳಾಪುರ ಬೈಪಾಸ್ನಲ್ಲಿ ಸರಣಿ ಅಪಘಾತ. ಸ್ವಲ್ಪದರಲ್ಲಿ ತಪ್ಪಿದ ಭಾರೀ ಅನಾಹುತ. 4 ಕಾರುಗಳು, 1 ಟ್ರಕ್ ಪರಸ್ಪರ ಡಿಕ್ಕಿಯ ರಭಸಕ್ಕೆ 2 ಕಾರುಗಳು ನಜ್ಜುಗುಜ್ಜು. ವಾರ್ತೆಗಳ ವಿವರ. ಭಾರತ್ 4 ಹಾಗೂ ಭಾರತ್ 6 ಸ್ಟೇಜ್ನ ಹೊಸ ವಾಹನಗಳಿಗೆ ಡೀಸೆಲ್ ಜೊತೆ ಬೈ ಪ್ರಾಡಕ್ಟ್ ಆಗಿ ಆಡ್ ಬ್ಲೂ ಅಥವಾ ಡಿಎಫ್ ಅಂದ್ರೆ ಡೀಸೆಲ್ ಎಕ್ಸಾಸ್ಟ್ ಫ್ಲೂಯಿಡ್ ಬಳಸೋದು ಕಡ್ಡಾಯ. ಹೀಗಾಗಿ ಆಡ್ ಬ್ಲೂ ಡಿಎಫ್ಗೆ ಎಲ್ಲಿಲ್ಲದ ಡಿಮ್ಯಾಂಡ್ ಇದೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ಖತರ್ನಾಕ್ ಕದೀಮ್ರು ಪ್ರಖ್ಯಾತ ಅಸಲಿ ಬ್ರ್ಯಾಂಡ್ಗಳನ್ನೇ ಹೋಲುವಂತೆ ಸೇಮ್ ಟು ಸೇಮ್ ಡೂಪ್ಲಿಕೇಟ್ ಡಿಎಫ್ ತಯಾರಿ ಮಾಡ್ತಿದ್ರು. ಖಚಿತ ಮಾಹಿತಿ ಮೇರೆಗೆ ನಕಲಿ ಫ್ಯಾಕ್ಟರಿ ಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ರೇಡ್ ಮಾಡಿ ಸೀಸ್ ಮಾಡಿದೆ. ಈ ಕುರಿತು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಹೀಗೆ ಅಕ್ರಮ ಡಿಎಫ್ ತಯಾರಿಕಾ ಗೋದಾಮಿನ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸುತ್ತಿರೋ ಅಧಿಕಾರಿಗಳ ತಂಡ ಅಕ್ರಮವಾಗಿ ಸಂಗ್ರಹ ಮಾಡಿರೋ ಕೃಷಿ ಯೂರಿಯಾ ಮೂಟೆಗಳನ್ನು ವಶಕ್ಕೆ ಪಡೆಯುತ್ತಿರೋ ಸಿಬ್ಬಂದಿ. ಇನ್ನು ಯಾವುದೇ ಅನುಮತಿ ಪರವಾನಗಿ ಇಲ್ಲದೆ ರಾಜಾರೋಷವಾಗಿ ನಡೆದಿರೋ ನಕಲಿ ಡಿಎಫ್ ತಯಾರಿ. ಅಂದಹಾಗೆ ಯಾರ ಊಹೆಗೂ ನಿಲುಕದ ಇಂತಹ ಅಕ್ರಮ ಡಿಎಫ್ ತಯಾರಿ ಘಟಕ ಪತ್ತೆಯಾಗಿರೋದು ನಮ್ಮ ಚಿಕ್ಕಬಳ್ಳಾಪುರದಲ್ಲೇ. ಹೌದು, ಚಿಕ್ಕಬಳ್ಳಾಪುರದ ಚದುಲ್ಪುರ ಕ್ರಾಸ್ನಿಂದ ಕೊಂಡೇನಹಳ್ಳಿ ಹೋಗುವ ಮಾರ್ಗದಲ್ಲಿ ಉಮೇಶ್ ಎಂಬುವರಿಗೆ ಸೇರಿದ ಗೋದಾಮನ್ನ ಬಾಡಿಗೆಗೆ ಪಡೆದುಕೊಂಡಿರೋ ರಾಜಸ್ಥಾನ ಮೂಲದವರ ಗೋದಾಮಿನಲ್ಲಿ ಯಾವುದೇ ಪರವಾನಗಿಯೂ ಪಡೆಯದೆ, ಅದರಲ್ಲೂ ರೈತರ ಹೊಲಕ್ಕೆ ಸೇರಬೇಕಾದ ಸಬ್ಸಿಡಿ ದರದಲ್ಲಿ ಸಿಗೋ ಕೃಷಿ ಯೂರಿಯಾ ಮೂಟೆಗಳನ್ನು ಬಳಸಿಕೊಂಡು ಅಕ್ರಮವಾಗಿ ಡಿಎಫ್ ತಯಾರಿ ನಡೆಸಿದ್ದಾರೆ. ನಿನ್ನೆ ದಿನಾಂಕ 6 ಜೂನ್ 2026 ರಾತ್ರಿ 9:30 ನಮಗೆ ಸುಮಾರು ನಮ್ಮ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಸಹಾಯಕ ಕೃಷಿ ನಿರ್ದೇಶಕರು ಜಾರಿ ದಳ ಅಂತ ವಿಜಿಲೆನ್ಸ್ನವರು ಕೆಲಸ ಮಾಡ್ತಾರೆ. ಅವರಿಗೆ ಮಾಹಿತಿ ಬಂತು. ಸ್ಪಷ್ಟ ಮಾಹಿತಿಯೊಂದಿಗೆ ಅವರು ಚದಲ್ಪುರ ಗ್ರಾಮದಲ್ಲಿ ಒಂದು ಗೋಡನ್ ಇಲ್ಲಿ ನಾವು ಇದ್ದೀವಿ. ಇಲ್ಲಿ ಏನೋ ರೈತರಿಗೆ ಹೋಗುವ ಸಬ್ಸಿಡೈಸ್ಡ್ ಯೂರಿಯಾನ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಹೋಗ್ತಾ ಇದೆ ಅಂತ ನಾವು ಎಲ್ಲ ಪತ್ತೆ ಹಚ್ಚಿದ್ದೀವಿ. ಇಲ್ಲಿ ಸುಮಾರು ಒಂದು 260 ಬ್ಯಾಗ್ಸ್ ಸಬ್ಸಿಡೈಸ್ಡ್ ಯೂರಿಯಾ ಇದೆ. ನ್ಯಾಷನಲ್ ಫರ್ಟಿಲೈಸರ್ಸ್ ಕಂಪ್ನಿ ಅಂಥೇಳಿ ಅದೊಂದು, ಆಮೇಲೆ ಶ್ರೀರಾಮ್ ಫರ್ಟಿಲೈಸರ್ಸ್ ಲಿಮಿಟೆಡ್ ರಾಜಸ್ಥಾನ್, ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಮಧ್ಯಪ್ರದೇಶ್ ಮತ್ತು GNFC ಗುಜರಾತ್ ಅಂತ ಈ 3 ಕಂಪ್ನಿದು ನಾವು ಸ್ಟಾಕ್ ಸೀಸ್ ಮಾಡಿದ್ದೀವಿ. ಇದ್ರ ಜೊತೆ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಯೂಸ್ ಮಾಡೋ ಯೂರಿಯಾ ಕೂಡ ಇದ್ದಾವೆ. ಅದು 2 ನಾವು ಸ್ಯಾಂಪಲ್ ಕಳಿಸ್ಬಿಟ್ಟು ಈಗ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಅದು ಇಲ್ಲಿ DEF ಅಂತ ಡೀಸೆಲ್ ಎಕ್ಸಾಸ್ಟ್ ಫ್ಯೂಯಲ್ ಅಂತ ಏನು ಬರ್ತಾ ಇದೆ, ಈ 3 ಕಂಪ್ನಿದು ನಾವು ಇಲ್ಲಿ ನೋಡ್ಬೋದು. ಒಂದು ಮಹೀಂದ್ರಾದಿದೆ, ಇನ್ನೊಂದು ಟಾಟಾದಿದೆ, ಬೆನ್ಸ್ ಇದೆ, ಆಮೇಲೆ ಗಲ್ಫ್ ಅಂತ ಇದೆ. 4 ಕಂಪ್ನೀಸ್ದು ಇವರು ಫೇಕಾಗಿ ಮಾಡ್ತಾ ಇದ್ದಾರೆ, ಡೂಪ್ಲಿಕೇಟ್ ಮಾಡ್ತಾ ಇದ್ದಾರೆ. ಇದು ಕೂಡ ವಂಚನೆ. ಯಾಕಂದರೆ ಇದು ಡೀಸೆಲ್ ಭಾರತ್ ಸ್ಟೇಜ್ 4 ಅಂತ ಏನು ನಮ್ಮ ಸ್ಪೆಸಿಫಿಕೇಷನ್ ಇದೆ, ಭಾರತ್ 6
ಈ ಇಂಜಿನ್ಸ್ಗೆ ಯೂಸ್ ಮಾಡೋದು ಇಂಜಿನ್ ಕೂಡ ಸೀಸ್ ಆಗುತ್ತೆ. ಇದು ದೊಡ್ಡ ಒಂದು ಚೀಟಿಂಗ್ ಆಗ್ತಾ ಇದೆ. ಇದು ಮಾಡ್ತಾ ಇದ್ದಾರೆ, ಆಯಿಲ್ಗೆ ಬಳಸ್ತಾ ಇದ್ದಾರೆ. ಅಂದರೆ ಈ ಏನು ಶ್ರೀರಾಮ್ ಕಂಪನಿ ಇದೆ ಅದು ನಮ್ಮಲ್ಲಿ ಬರೋದಿಲ್ಲ. ನಮ್ಮಲ್ಲಿ ರಾಷ್ಟ್ರೀಯ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್, ಮಂಗಳೂರು ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್, ಕೊರಮಂಡಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್, ಇಲ್ಲಿಂದ ಇಫ್ಕೋದು ಇಲ್ಲಿಂದ ಬರೋದು ನಮಗೆ ಯೂರಿಯಾ. ಬಟ್ ಇದು ಶ್ರೀರಾಮ್ ಫರ್ಟಿಲೈಸರ್ಸ್ ರಾಜಸ್ಥಾನಿಂದ ಬಂದಿದೆ, ಅದೇ ಜಾಸ್ತಿ ಇದೆ. ಅದ್ರ ಜೊತೆ ಬೇರೆ ಒಂದು ಇದು ನಿನ್ನೆ ರಾತ್ರಿ ನಮ್ಮ ಅಧಿಕಾರಿಗಳು ಬಂದು ನೋಡಿದಾಗ ಅವನು ಓಡೋಗ್ಬಿಟ್ಟಿದ್ದಾನೆ, ಸಿಗಲಿಲ್ಲ ಕತ್ಲಲ್ಲಿ. ನಾವು ಬಂದಮೇಲೆ ಆಮೇಲೆ ಪೊಲೀಸ್ ಎಲ್ಲ ನಾವು ತಗೊಂಡು ಕಂದಾಯ ಇಲಾಖೆಯಿಂದ ನಮ್ಮನ್ನ ಜಿಲ್ಲಾಧಿಕಾರಿಗಳು ಕೂಡ ಬಂದು ಎಲ್ಲರಿಗೂ ನಿರ್ದೇಶನ ಕೊಟ್ಟಿದ್ದಾರೆ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಬರುತ್ತೆ, ಇದು ಪೊಲ್ಯೂಷನ್ ಕಂಟ್ರೋಲ್ ಬರುತ್ತೆ, ಜಾಯಿಂಟ್ ಡೈರೆಕ್ಟರ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಬರುತ್ತೆ. ಚೀಟಿಂಗ್ ಮಾಡ್ತಿರೋದ್ರಿಂದ ಚೀಟಿಂಗ್ ಕೇಸ್ ಕೂಡ ನಾವು ಮಾಡ್ತೀವಿ. ಇದು ಪರ್ಮಿಷನ್ ನಾವು ತೊಗೊಂಡಿದ್ದೀವಿ. ಇದು ಏನಿದೆ, ಯಾವುದೇ ಒಂದು ಗೊಬ್ಬರ ಮಾರಾಟ ಮಾಡಬೇಕಾದ್ರೆ, ದಾಸ್ತಾನು ಮಾಡಬೇಕಾದ್ರೆ ಅದು ನಮ್ಮಿಂದ ಪರ್ಮಿಷನ್ ತೊಗೋಬೇಕು. ಇದಕ್ಕೆ ಯಾವುದೂ ಪರ್ಮಿಷನ್ ತೊಗೊಂಡಿಲ್ಲ. ಇದು ಅನಧಿಕೃತ. ಈಗ ಹಾಜರು ಮಾಡಿದ್ದೀವಿ, FCO ಪ್ರಕಾರ ನಾವು ಸೀಸ್ ಮಾಡಿದ್ದೀವಿ. ಸೀಸ್ ಮಾಡಿ ಇದ್ರ ಬಗ್ಗೆ ನಾವು ಕೇಸ್ ಮಾಡಿ ನಾವು ಮುಂದುವರಿಸ್ತೀವಿ. ಆಸ್ ಪರ್ ದಿ 260 ಮೂಟೆ ಸಬ್ಸಿಡಿ ಯೂರಿಯಾನೇ, 260 ಯೂರಿಯಾ. ಇನ್ನು ಪರಿಸರ ಮಾಲಿನ್ಯ ತಡೆಯುವ ಸಲುವಾಗಿ ಈ ಡೀಸೆಲ್ ಎಕ್ಸಾಸ್ಟ್ ಫ್ಲೂಯಿಡ್ ಅನ್ನ ಭಾರತ್ 4 ಹಾಗೂ ಭಾರತ್ 6 ಸ್ಟೇಜ್ನ ವಾಹನಗಳಿಗೆ ಕಡ್ಡಾಯವಾಗಿ ಬಳಸಲಾಗುತ್ತದೆ. ಇದಕ್ಕೆ ಎಲ್ಲಾ ಕಡೆ ಡಿಮ್ಯಾಂಡ್ ಇದ್ದು DF ತಯಾರಿಕೆಗೆ ಪರವಾನಗಿ ಪಡೆಯಬೇಕು. ಕೈಗಾರಿಕೆಗಳಿಗೆ ಬಳಸುವ ಟೆಕ್ನೋ ಯೂರಿಯಾವನ್ನ ಬಳಸಬೇಕು. ಆದರೆ ಅದ್ಯಾವ ಅನುಮತಿಯೂ ಇಲ್ಲದೆ ಅಕ್ರಮವಾಗಿ, ಅದರಲ್ಲೂ ಕೃಷಿಗೆ ಬಳಸುವ ಯೂರಿಯಾ ಮೂಟೆಗಳನ್ನು ಬಳಸಿಕೊಂಡು DF ತಯಾರಿಕೆ ನಡೆಸಿದ್ದಾರೆ. ಇನ್ನು ಟಾಟಾ, ಭಾರತ್ ಬೆನ್ಸ್, ಗಲ್ಫ್ AE ಸೇರಿದಂತೆ ಮಹೀಂದ್ರಾ ಕಂಪನಿಯ ಡಬ್ಬಾಗಳಲ್ಲಿ ನಕಲಿ DF ಫಿಲ್ ಮಾಡಿ ಅಸಲಿ ಎಂಬಂತೆ ಮಾರಾಟ ಮಾಡಿದ್ದಾರೆ. ವಿಚಾರ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ನಕಲಿ DF ಫ್ಯಾಕ್ಟರಿ ಕಂಡು ಒಂದು ಕ್ಷಣ ದಂಗಾಗಿ ಹೋಗಿದ್ದಾರೆ. ಹೀಗೆಲ್ಲ ಅಕ್ರಮ ಮಾಡ್ತಾರೆ ಎಂದು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಇಲ್ಲೇನಾಗ್ತದೆ ಅಂದರೆ ವಿತೌಟ್ ಪರ್ಮಿಷನ್ನು ಯಾರೋ ರಾಜಸ್ಥಾನಿಂದ ಬಂದವರು ಏನು ನಮ್ಮ ಅಗ್ರಿಕಲ್ಚರ್ ಯೂರಿಯಾ ಇರ್ಬೋದು, ಕಮರ್ಷಿಯಲ್ ಯೂರಿಯಾ ಇರ್ಬೋದು, ಅದನ್ನು ಬಳಸ್ಕೊಂಡು ಏನು ಡೀಸೆಲ್ ಆಯಿಲ್ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಇಟ್ ಈಸ್ ಇಲ್ಲೀಗಲ್ಲು, ಮತ್ತು ಯಾವುದೇ ರೀತಿ ಪರ್ಮಿಷನ್ಸ್ ಕೂಡ ತೊಗೊಂಬಂದಿಲ್ಲ ನಾವು. ಹಾಗಾಗಿ ರಾತ್ರಿ ಮಾಹಿತಿ ಬಂದಿದೆ ವಿಜಿಲೆನ್ಸ್ ಟೀಮ್ ಅವ್ರಿಗೆ. ವಿಜಿಲೆನ್ಸ್ ಟೀಮ್ ಅವ್ರು ರಾತ್ರಿ ರೈಡ್ ಮಾಡಿ ಎಲ್ಲ ಇಲ್ಲಿ ಏನೇನಿದೆ ಇದನ್ನು ಕಂಟ್ರೋಲ್ ತೊಗೊಂಡಿದ್ದಾರೆ. ಜೊತೆಗೆ ಬೆಳಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳೆಲ್ಲ ಬಂದುಬಿಟ್ಟು ವಿಸಿಟ್ ಮಾಡಿ ಈಗ ಫರ್ದರ್ ಆ್ಯಕ್ಷನ್ ಏನು ಮಾಡಬೇಕು ನಮಗೆ ಸೂಚನೆ ಕೊಟ್ಟಿದ್ದಾರೆ. ಹಂಗಾಗಿ ಈಗ ಏನೇನಿದೆ ಅದನ್ನು ಸ್ಟಾಕ್ ಎಲ್ಲ ಮಾಹಿತಿ ತೊಗೊಂಡು ಸೀಸರ್ ಮಾಡ್ತೀವಿ. ಅಲ್ಲ, ಎಲ್ಲ ಲೋಪದೇಶನೇ ಇದೆ. ಆಲ್ಮೋಸ್ಟ್ ಒಂದು ರೆಂಟಲ್ ಅಗ್ರಿಮೆಂಟ್ ಒಂದನ್ನು ಮಾಡ್ಕೊಂಡಿದ್ದಾರೆ ಓನರಿಂದ ಬಿಟ್ಟರೆ, ಇನ್ನು ಮಿಕ್ಕಿದ್ದು ಯಾವುದಕ್ಕೂ ಬಿಲ್ಸ್ ಆಗಲಿ, ಎಲ್ಲಿಂದ ಪ್ರೊಕ್ಯೂರ್ ಆಯಿತು ಅನ್ನೋ ಮಾಹಿತಿ ಆಗಲಿ, ಮತ್ತು ಕೆಲವೊಂದು ಬ್ರ್ಯಾಂಡ್ಸ್ ಡೀಸೆಲ್ ಆಯಿಲ್ನ ಫೇಕ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದಾಗಲಿ, ಇಲ್ಲಿ ಸೇಲ್ ಮಾಡ್ತಿರೋದಾಗಲಿ ಎಲ್ಲ ಕಂಡುಬಂದಿದೆ. ಮತ್ತು ಇಲ್ಲಿ ಯಾರೂ ಕೂಡ ಇಲ್ಲ, ಯಾರೋ ಇಬ್ಬರು ಇದ್ದಾರೆ, ಬಂದಿದ್ದ ತಕ್ಷಣ ಅವರು ಪರಾರಿಯಾಗಿದ್ದಾರೆ ಇಲ್ಲಿಂದ. ಈಗ ಫರ್ದರ್ ಒಂದು ಎಲ್ಲ ಸ್ಟಾಕ್ಸ್ನ ನಾವು ಮಾಹಿತಿ ತೊಗೊಂಡು ಸೀಸರ್ ಮಾಡಿ ನೆಕ್ಸ್ಟ್ ಒಂದು FIR ಮಾಡಿ ಮುಂದಿನ ಪ್ರಕ್ರಿಯೆ ಮಾಡ್ತೀವಿ. ಈ ವೆಹಿಕಲ್ಸ್ಗೆ, ಹೆವಿ ವೆಹಿಕಲ್ಸ್ಗೆ ಒಂದು AdBlue ಒಂದು ಎಕ್ಸಾಸ್ಟಲ್ಲಿ ಒಂದು ಕೆಮಿಕಲ್ ಯೂಸ್ ಆಗುತ್ತೆ. ಹೊಸ BS6 ವೆಹಿಕಲ್ಸಲ್ಲಿ ಇಂಡಸ್ಟ್ರಿಯಲ್ ಗ್ರೇಡ್ ಒಂದು ಕೆಮಿಕಲ್ ಯೂಸ್ ಆಗುತ್ತೆ. ಅದನ್ನು ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಕ್ರಮವಾಗಿ. ಬೇಸಿಕಲಿ ಈಗ ಅಗ್ರಿಕಲ್ಚರ್ ಯೂರಿಯಾ ಏನಿದೆ ಅದನ್ನು ಇವರು ಡೈವರ್ಟ್ ಮಾಡಿ ಇಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಅವರ ಹತ್ರ ಯಾವುದು ಪರವಾನಗಿ ಇಲ್ಲ, ಯಾವುದು ಲೈಸೆನ್ಸ್ ಇಲ್ಲ ಈ ಮ್ಯಾನುಫ್ಯಾಕ್ಚರಿಂಗ್ ಏನು ನಡ್ತದೆ ಆ ವಿಚಾರ ಬಗ್ಗೆ. ಸೊ ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದವರು ಆಲ್ರೆಡಿ ಬಂದು ನೋಡಿದ್ದಾರೆ, ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ಗೆ ಕೂಡ ಇನ್ಫಾರ್ಮ್ ಮಾಡಿದ್ದಾರೆ. ಅವರು ಎಲ್ಲರೂ ಬಂದು ಬೇಸಿಕ್ಲಿ ಎಕ್ಸಾಕ್ಟ್ಲಿ ಏನಾಗ್ತಾ ಇದೆ ಮತ್ತು ರೆಂಟಲ್ ಅಗ್ರಿಮೆಂಟ್ ಯಾರ ಹೆಸರ ಮೇಲೆ ಆಗುತ್ತೆ, ಈ ಯಾರ್ದು ಬಿಲ್ಡಿಂಗ್ ಇದೆ ಅವರು ಹೇಳಿದ್ದಾರೆ. ಯಾವುದು ರಾಜಸ್ಥಾನದವ್ರ ಜೊತೆ ಏನೋ ರೆಂಟಲ್ ಅಗ್ರಿಮೆಂಟ್ ಆಗಿದೆ, ಮತ್ತು ಇಲ್ಲೀಗಲಿ ವಿದೌಟ್ ಪರ್ಮಿಷನ್ ಏನು ಕೆಮಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ ಅದನ್ನು ನಾವು ಮಾಹಿತಿ ಕಲೆಕ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಅದು ಡೆಫಿನೆಟ್ಲಿ 3-4 ಕಂಪ್ನಿದು ಪ್ಯಾಕಿಂಗ್ ಸಿಕ್ಕಿದೆ ನಮಗೆ. ಟಾಟಾದು, ಗಲ್ಫ್ದು, ಮಹೀಂದ್ರಾದು, ಭಾರತ್ ಬೆನ್ಸ್ದು. ಸೊ ಇದು ಎಲ್ಲ ಕಂಪ್ನಿಯಿಂದ ಈ ಲಿಕ್ವಿಡ್ ಬರುತ್ತೆ. ಬೇಸಿಕ್ಲಿ ಅವ್ರ ವೆಹಿಕಲ್ಸ್ಗೆ ಎಕ್ಸಾಸ್ಟಲ್ಲಿ BS6 ವೆಹಿಕಲ್ಸಲ್ಲಿ ಪೊಲ್ಯೂಷನ್ ಕಡಿಮೆ ಆಗೋಕ್ಕಾಗಿ AdBlue ಆ್ಯಡ್ ಮಾಡ್ತಾರೆ ನಾರ್ಮಲಾಗಿ. ಅದನ್ನು ಇವರು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಡುಪ್ಲಿಕೇಟ್ ರೆಡಿ ಮಾಡಿ ಸೇಲ್ ಮಾಡೋಕ್ಕೆ ಇವರು ರೆಡಿ ಮಾಡ್ತಾ ಇದ್ದಾರೆ. ಸೊ ಒನ್ಸ್ ನಮಗೆ ಆರೋಪಿ ಸಿಗ್ತಾರೆ, ಡೆಫಿನೆಟ್ಲಿ ಅವರಿಂದ ಎಕ್ಸಾಕ್ಟ್ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಇದನ್ನು ಹೇಗೆ ಇವರು ತರಿಸ್ತಾರೆ ಮತ್ತು ಎಲ್ಲಿ ಡಿಸ್ಪೋಸ್ ಮಾಡ್ತಾರೆ, ಯಾವ ಜಾಗ ಸೆಲ್ ಮಾಡ್ತಾರೆ, ಅದು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ.
ಇನ್ನು ಮಾರುಕಟ್ಟೆಯಲ್ಲಿ ಪ್ರಖ್ಯಾತ ಬ್ರ್ಯಾಂಡ್ಗಳ ಡಿಎಫ್ ಲೀಟರ್ಗೆ 90 ರಿಂದ 100 ರೂಪಾಯಿ ಇದೆ. ಹೀಗಾಗಿ ಇದೇ ಬ್ರ್ಯಾಂಡ್ಗಳ ಹೆಸರಿನಲ್ಲಿ ನಕಲಿ ಡಿಎಫ್ ತಯಾರಿ ಮಾಡ್ತಿದ್ದ ಗ್ಯಾಂಗ್ ಮಾರುಕಟ್ಟೆಯಲ್ಲಿ ಲೀಟರ್ಗೆ ಕೇವಲ 40 ರಿಂದ 50 ರೂಪಾಯಿಗೆ ಮಾರಾಟ ಮಾಡುವ ಮೂಲಕ ದುಡ್ಡು ಮಾಡೋ ದಂಧೆ ಮಾಡುತ್ತಿದ್ದ. ಆದರೆ ಸದ್ಯ ಡೂಪ್ಲಿಕೇಟ್ ದಂಧೆ ಬಯಲಾಗಿದ್ದು ಆರೋಪಿಗಳು ದಾಳಿ ನಂತರ ಪರಾರಿಯಾಗಿ ತಲೆಮರೆಸಿಕೊಂಡಿದ್ದಾರೆ. ಈ ಸಂಬಂಧ ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ದೂರು ಸಹ ದಾಖಲಾಗಿದ್ದು ಆರೋಪಿಗಳ ಹಿಡಿದು ಎಡೆಮುರಿ ಕಟ್ಟಬೇಕಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಮಹಿಳೆಯೊಬ್ಬರು ಇಲಿ ಪಾಷಾಣ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ವೇಳೆ ಸಮಯ ಪ್ರಜ್ಞೆ ಮೆರೆದ ಬಸ್ ಚಾಲಕ ಮತ್ತು ನಿರ್ವಾಹಕ ಮಹಿಳೆಯ ಜೀವ ಉಳಿಸಿ ಮಾನವೀಯತೆ ಮೆರೆದಿದ್ದಾರೆ. ಪ್ರಯಾಣಿಕರ ಸಮೇತ ಬಸ್ ಅನ್ನ ನೇರವಾಗಿ ಆಸ್ಪತ್ರೆಗೆ ಕೊಂಡೊಯ್ದು ಮಹಿಳೆಯನ್ನ ದಾಖಲಿಸಿದ ಘಟನೆ ನಡೆದಿದೆ. ಅಷ್ಟಕ್ಕೂ ಅದೇನು ಅಂತೀರಾ? ಈ ವರದಿ ನೋಡಿ. ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರದ ಕಡೆಗೆ ಸಂಚರಿಸುತ್ತಿದ್ದ ಬಾಗೇಪಲ್ಲಿ ಡಿಪೋಗೆ ಸೇರಿದ KA10F0483 ಸಂಖ್ಯೆಯ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಈ ಘಟನೆ ನಡೆದಿದೆ. ದೇವನಹಳ್ಳಿ ಬಳಿ ನಿರ್ಮಲಾ ಎಂಬ ಮಹಿಳೆ ಬಸ್ ಹತ್ತಿದ್ದು ಮಾರ್ಗ ಮಧ್ಯೆ ಇಲಿ ಪಾಷಾಣ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ ಎನ್ನಲಾಗಿದೆ. ಪ್ರಯಾಣದ ವೇಳೆ ಮಹಿಳೆ ಏಕಾಏಕಿ ಪ್ರಜ್ಞೆ ತಪ್ಪಿ ಸೀಟಿನಿಂದ ಕೆಳಗೆ ಕುಸಿದು ಬಿದ್ದಿದ್ದಾಳೆ. ಈ ವೇಳೆ ಆಕೆಯ ಕೈಯಲ್ಲಿ ಇಲಿ ಪಾಷಾಣದ ಪ್ಯಾಕೆಟ್ ಕಂಡು ಬಂದಿದ್ದ ಮಹಿಳೆ ವಿಷ ಸೇವಿಸಿರುವುದು ಗೊತ್ತಾಗಿದೆ. ಪರಿಸ್ಥಿತಿಯ ಗಂಭೀರತೆಯನ್ನ ಅರಿತ ಚಾಲಕ ನಾರಾಯಣಸ್ವಾಮಿ ಮತ್ತು ನಿರ್ವಾಹಕ ಸುಧಾಕರ್ ಕೂಡಲೇ ಎಚ್ಚೆತ್ತುಕೊಂಡು ವಿಳಂಬ ಮಾಡಿದರೆ ಮಹಿಳೆಯ ಪ್ರಾಣಕ್ಕೆ ಅಪಾಯವಾಗಬಹುದು ಎಂದು ಅಂದಾಜಿಸಿದ ಚಾಲಕ ಮತ್ತು ನಿರ್ವಾಹಕ ಪ್ರಯಾಣಿಕರ ಸಹಕಾರದೊಂದಿಗೆ ಬಸ್ ಅನ್ನ ನೇರವಾಗಿ ಚಿಕ್ಕಬಳ್ಳಾಪುರದ ಖಾಸಗಿ ಆಸ್ಪತ್ರೆಗೆ ಕೊಂಡೊಯ್ದಿದ್ದಾರೆ. ಬಳಿಕ ಮಹಿಳೆಯನ್ನ ತಕ್ಷಣ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಸರ್, ನಮ್ಮ ಬಸ್ಸಲ್ಲಿ ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ಬರಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಇಲ್ಲಿ ಸ್ವಾಮೀಜಿ ಕಾಲೇಜ್ ಹತ್ರ ಬರೋವಾಗ ಒಬ್ಬ ಹುಡುಗಿ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಮತ್ತು ನಮ್ಮ ಕಂಡಕ್ಟ್ರು ಹೋಗಿ ನೋಡಿದ್ದಾರೆ, ಅದೇನೋ ಪಾಯ್ಸನ್ನು ಇಲಿ ಮುದ್ದು ಅಂತ ಪ್ಯಾಕೆಟ್ ಇತ್ತು, ಕೆಳಗಡೆ ಬಿದ್ದಿತ್ತು. ಅದು ನೋಡಿಬಿಟ್ಟು ನನಗೆ ಇಂಪ್ರೂಮೇಷನ್ ಕೊಟ್ಟರು, ಈ ಥರ ಪಾಯ್ಸನ್ ತಗೊಂಡಿದೆ, ಆ ಹುಡುಗಿ ಬಿದ್ದೋಯ್ತು ಅಂತ. ನಾನು ಇಮಿಡಿಯೇಟ್ಲಿ ಜೈನ್ ಹಾಸ್ಪಿಟ್ಲ್ ಇದೆಯಲ್ಲ, ಒಳಗಡೆ ಬಸ್ಸು ನುಗ್ಗಿಸ್ಕೊಂಡು ಬಂದು ಇವ್ರಿಗೆ ಹಾಸ್ಪಿಟ್ಲು ಸಿಬ್ಬಂದಿಗೆ ಕರೆದುಬಿಟ್ಟು ಎಮರ್ಜೆನ್ಸಿ ವಾರ್ಡಲ್ಲಿ ಅಡ್ಮಿಟ್ ಮಾಡಿದ್ರಿ. ಅವರು ಟ್ರೀಟ್ಮೆಂಟ್ ಇನ್ನೂ ಕೊಡ್ತಾಯಿದ್ದಾರೆ. ಅದೇನಂತ ಗೊತ್ತಿಲ್ಲ ಸರ್, ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಬಸ್ಸಲ್ಲಿ ನಾವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ. ಅವರು ಯಾರು ಅಂತ ಗೊತ್ತಿಲ್ಲ ಸರ್. ತಿಳಿಸಿದ್ದಾರೆ. ಅವ್ರ ಫೋನ್ ನಂಬರು ಮತ್ತು ಆಧಾರ್ ಕಾರ್ಡ್ ಇತ್ತು. ಆಧಾರ್ ಕಾರ್ಡ್ ಮುಖಾಂತರ ಇದು ಅಲಗಾನಲ್ಲೇ ಅಂತಿತ್ತು. ಅದು ಸ್ಪಷ್ಟವಾಗಿ ಗೊತ್ತಿಲ್ಲ. ಇಲ್ಲ, ಗೊತ್ತಿಲ್ಲ ಸರ್. ಅದು ಆಧಾರ್ ಕಾರ್ಡಲ್ಲಿದೆ. ಮೋಸ್ಟ್ಲಿ ಅವ್ರಿಗೆ ಫೋನು, ಆಧಾರ್ ಕಾರ್ಡು ಎಲ್ಲ ಹಾಸ್ಪಿಟ್ಲಲ್ಲೇ ಕೊಟ್ಟಿದ್ದೀರಿ ಅವ್ರ ಕೈಗೆ. ಪ್ರಯಾಣಿಕರನ್ನೆಲ್ಲ ಬೇರೆ ಬಸ್ಸಲ್ಲಿ ಕಳಿಸ್ಬಿಟ್ಟು ನಾವು ಇಲ್ಲೇ ಇದೆ ಡಿಪೋಗೆ ಇಂಪ್ರಮೇಷನ್ ಕೊಟ್ಟು ಮತ್ತು ಪೊಲೀಸ್ ಅವ್ರಿಗೆ ಎಂಕ್ವೈರಿಗೆ ಹೇಳಿದ್ದೀರಿ. ಮತ್ತು ನಾವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಇನ್ನೇ ಇದ್ದೀವಿ. ಬೆಂಗಳೂರಿಂದ ಚಿಕ್ಕಬಳ್ಳಾಪುರ ಬರ್ತಾಯಿದ್ರೆ ಪ್ಯಾಸೆಂಜರ್ ಒಬ್ಬರು ದೇವನಹಳ್ಳಿಯಲ್ಲಿ ಹತ್ತಿದ್ರು, ಲೇಡೀಸು. ದೇವನಹಳ್ಳಿ ಟು ಚಿಕ್ಕಬಳ್ಳಾಪುರ ಟಿಕೆಟ್ ತೊಗೊಂಡಿದ್ರು. ಇಲ್ಲಿ ಸ್ವಾಮೀಜಿ ಕಲೆ ಹತ್ರ ಬಂದ ತಕ್ಷಣ ಅವರು ಕೆಳಗಡೆ ಸೀಟ್ ಕೂತ್ಕೊಂಡಿದ್ರು, ಸೀಟ್ ಮೇಲೆಯಿಂದ ಕೆಳಗಡೆ ಬಿದ್ದೋದ್ರು. ಪಕ್ಕದ ಸೀಟ್ ಅವರು ಪ್ರಯಾಣಿಕರು ಇನ್ನೊಬ್ಬರು ನೀರು ಕುಡಿಸಿದ್ದಾರೆ. ಹುಡುಗಿ ಕೈಯಲ್ಲಿ ಇದು ಪಾಯ್ಸನ್ನು ಪ್ಯಾಕೆಟ್ ಇತ್ತು ಸರ್. ನನಗೆ ಕಂಡಕ್ಟರ್ ಕರೆದ್ರು ಅವರು ಪ್ರಯಾಣಿಕರು. ಸರ್, ಕಂಡಕ್ಟರ್ ಸರ್ ಬನ್ನಿ, ಇವರು ಒಬ್ಬರು ಪ್ಯಾಸೆಂಜರ್ ಬಿದ್ದೋಗಿದ್ದಾರೆ. ಅದ್ರ ಬಂದ ತಕ್ಷಣ ನೋಡಿದ್ರೆ ಅವ್ರ ಹುಡುಗಿ ಏನು ಮಾತಾಡ್ತಿಲ್ಲ ಸರ್. ಅಲ್ಲೇ ಸೀಟ್ ಮೇಲಿಂದ ಕೆಳಗಡೆ ಬಿದ್ದೋಗಿದ್ರು. ಇಲ್ಲಿ ಸ್ವಾಮೀಜಿ ಹತ್ರ ಬಂದ ತಕ್ಷಣ ಮತ್ತು ಹಂಗೆ ಚಾಲಕರಿಗೆ ಹೇಳಿದೆ. ಚಾಲಕರು ಹಂಗೆ ಜೈನ ಮಿಷನ್ ಆಸ್ಪತ್ರೆಗೆ ಕರ್ಕೊಂಡು ಬಂದು ಇಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ವಿ ಸರ್ ಹುಡುಗಿಯನ್ನು. ಸರ್, ಏಜು ಒಂದು 25 ಇಂದ 30 ಒಳಗಡೆ ಇರ್ತದೆ ಸರ್. ಟಿಕೆಟ್ ದೇವನಹಳ್ಳಿಯಿಂದ ಚಿಕ್ಕಬಳ್ಳಾಪುರ ತೊಗೊಂಡಿದ್ರು ಸರ್. ಇವಾಗ 1:45 ಹಂಗಾಗಿತ್ತು ಸರ್ ಮಧ್ಯಾಹ್ನ. ಸರ್, ಇಲ್ಲಿದು ಪಾಯ್ಸನ್ ಸರ್ ಪ್ಯಾಕೆಟು. ಹ್ಞೂ ಸರ್. ಏಜ್ ಅವ್ರಿಗೆ 25 ಇಂದ 30 ಒಳಗಡೆ ಇರ್ತದೆ ಸರ್. ಇಲ್ಲ, ಮ್ಯಾರೇಜ್ ಆಗಿದೆ ಸರ್. ಹ್ಞೂ ಸರ್. ಇಲ್ಲ, ಮಾತಾಡ್ಸಲ್ಲ ಸರ್ ಅವರು. ಹ್ಞೂ ಸರ್. ಡಾಕ್ಟ್ರು ಇನ್ನೂ ಇದು ಚೆಕ್ ಮಾಡ್ತಾಯಿದ್ರು ಸರ್. ಅವ್ರಿಗೆ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ, ಇನ್ನೂ ಚೆಕ್ ಮಾಡ್ತಾಯಿದ್ರೆ. ಅವ್ರಿಗೆ ಸದ್ಯಕ್ಕೆ ಏನು ಮಾತಾಡ್ತಾ ಇಲ್ಲ ಸರ್.
ಇನ್ನು ಗೌರಿಬಿದನೂರು ತಾಲೂಕಿನ ಹಾಲಗಾನಹಳ್ಳಿ ಗ್ರಾಮದ ನಿವಾಸಿಯಾಗಿರುವ ನಿರ್ಮಲಾ ಆತ್ಮಹತ್ಯೆಗೆ ಯತ್ನಿಸಿದ ಮಹಿಳೆ ಎಂದು ತಿಳಿದು ಬಂದಿದೆ. ಘಟನೆ ಕುರಿತು ಮಾಹಿತಿ ತಿಳಿಯುತ್ತಿದ್ದಂತೆಯೇ ಆಕೆಯ ಪತಿ ಶೇಖರ್ ಆಸ್ಪತ್ರೆಗೆ ಧಾವಿಸಿದ್ದಾರೆ. ರಾಯಚೂರು ಮೂಲದ ಶೇಖರ್ ಕೊಳವನಹಳ್ಳಿ ಗ್ರಾಮದಲ್ಲಿ ವಾಸವಿದ್ದ ಗಾರೆ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ಶೇಖರ್ ಹಾಗೂ ನಿರ್ಮಲಾ ಸುಮಾರು 2 ವರ್ಷಗಳ ಹಿಂದೆ ವಿವಾಹವಾಗಿದ್ರು ಎಂದು ತಿಳಿದು ಬಂದಿದೆ. ಕಳೆದ 2 ದಿನಗಳ ಹಿಂದೆ ನಿರ್ಮಲಾ ತವರು ಮನೆಗೆ ತೆರಳಿದ್ದಳು ಎನ್ನಲಾಗಿದ್ದು, ಆತ್ಮಹತ್ಯೆಗೆ ಯತ್ನಿಸಲು ನಿಖರ ಕಾರಣ ಏನು ಎಂಬುದು ಇನ್ನೂ ತಿಳಿದು ಬಂದಿಲ್ಲ. ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದ್ದು ಮಹಿಳೆಯ ಆರೋಗ್ಯದ ಬಗ್ಗೆ ವೈದ್ಯರು ನಿಗಾ ವಹಿಸಿದ್ದಾರೆ. ಏನಾಗಿಲ್ಲ, ನಮ್ಗೆ ಗೊತ್ತೇ ಇಲ್ಲ. ನಾನು ನಮ್ಮ ಮನೇಲಿ ಇಲ್ಲ, ಅವರು ಅವ್ರ ಅಮ್ಮ ಮನೆಗಿದ್ರು. ಅವರು 2 ದಿವಸದಿಂದ ಇಲ್ಲಿಗೆ ಬಂದಿದ್ರು, ಕೊಳನಳ್ಳಿಗೆ ಬಂದು ತಿರ್ಗಿ ನಾನು ಅವತ್ತೊಂದು ದಿವಸ ನಮ್ಮ ಮನೆಗಿದ್ರು. ತಿರ್ಗಿ ಮಾರನೇ ದಿವಸ ಬೀಗ ಕೊಡೋಕೆ ಬಂದಿದ್ರು. ಬೀಗ ಕೊಟ್ಟು ತಿರ್ಗಿ ಮಾರನೇ ದಿವಸ ಬೆಳಗ್ಗೆ ಹೋದರು. ಹೋಗಿದ್ದಾದಮೇಲೆ ತಿರ್ಗಿ ಇವತ್ತು ಇಲ್ಲಿಗೆ ಬಂದಿದ್ರು. ನನಗೆ ಗೊತ್ತಿಲ್ಲ. ನಮ್ಮ ಅತ್ತೆಗೆ ಫೋನ್ ಮಾಡಿದ್ರೆ ಇಲ್ಲ ಮನೆಯಲ್ಲೇ ಇದ್ದಾರೆ ಅಂತ ನಮ್ಮ ಅತ್ತೆ ಅಂದರು. ಇಲ್ಲಮ್ಮ ಈ ಥರ ಆಸ್ಪತ್ರೆಯಿಂದ ಫೋನ್ ಮಾಡಿದ್ರು ಅನ್ನೋದಕ್ಕೆ ನಾನು ಇವಾಗ ಗಾರೆ ಕೆಲಸ ಮಾಡೋಣ, ಕೆಲಸ ಬಿಟ್ಬಿಟ್ಟು ಇವಾಗ ಇಲ್ಲಿಗೆ ಬಂದಿದ್ದೆ. ನಮ್ಮ ಸ್ವಂತವ್ರು ರಾಯಚೂರು. ಅವ್ರದ್ದು ಇಲ್ಲ ಗೌರಿಬಿದನೂರು. ಇಲ್ಲ ಅರೇಂಜ್ ಮ್ಯಾರೇಜ್. ಅವ್ರು ಏನು ಕೆಲಸ ಇಲ್ಲ, ಮನೆಯಲ್ಲೇ ಇರ್ತಿದ್ರು. ದೇವನಹಳ್ಳಿಗೆ ಹೋಗಿದ್ರು. ದೇವನಹಳ್ಳಿಗೆ ಹೋಗಿಲ್ಲ ಅವರು ಯಲಹಂಕದಿಂದ ಬರ್ತಿರೋದು. ಇಲ್ಲಿಗೆ ಏನು ಬಂದರೆ ಗೊತ್ತಿಲ್ಲ. ನಾನು ಪಾಯ್ಸನ್ ತಗೊಂಡಿದ್ದೆ ಅಂತ ಮೇಡಮ್ ಫೋನ್ ಮಾಡಿ ಅಷ್ಟೇ. ಮಕ್ಕಳಿಲ್ಲ ಸರ್, 2 ವರ್ಷ ಆದ್ಮೇಲೆ. ಒಟ್ಟಾರೆ ಮಹಿಳೆಯ ಜೀವ ಉಳಿಸಲು ಕ್ಷಣವೂ ವಿಳಂಬ ಮಾಡದೆ ಮಾನವೀಯತೆ ಮೆರೆದ ಕೆಎಸ್ಆರ್ಟಿಸಿ ಚಾಲಕ ನಾರಾಯಣಸ್ವಾಮಿ ಹಾಗೂ ನಿರ್ವಾಹಕ ಸುಧಾಕರ್ ಅವರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗ್ತಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಬೈಪಾಸ್ನಲ್ಲಿ ಸಂಭವಿಸಿದ ಸರಣಿ ಅಪಘಾತ ಕೆಲಕಾಲ ಆತಂಕದ ವಾತಾವರಣಕ್ಕೆ ಕಾರಣವಾಯಿತು. 4 ಕಾರುಗಳು ಹಾಗೂ 1 ಟ್ರಕ್ ಪರಸ್ಪರ ಡಿಕ್ಕಿ ಹೊಡೆದ ಪರಿಣಾಮ 2 ಕಾರುಗಳ ಹಿಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಅಥವಾ ಗಾಯಗಳು ಸಂಭವಿಸಿಲ್ಲ. ಸ್ಥಳಕ್ಕೆ ಸಂಚಾರಿ ಪೊಲೀಸರು ಭೇಟಿ ನೀಡಿ ವಾಹನಗಳನ್ನು ತೆರವುಗೊಳಿಸಿ ಸಂಚಾರವನ್ನ ಸುಗಮಗೊಳಿಸಿದರು. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ಬೈಪಾಸ್ನಲ್ಲಿ ಭಾನುವಾರ ಸಂಜೆ ಸರಣಿ ಅಪಘಾತ ಸಂಭವಿಸಿದೆ. ವೇಗವಾಗಿ ಸಂಚರಿಸುತ್ತಿದ್ದ ವಾಹನಗಳು ಒಂದರ ಹಿಂದೆ ಮತ್ತೊಂದು ಡಿಕ್ಕಿ ಹೊಡೆದ ಪರಿಣಾಮ 4 ಕಾರುಗಳು ಹಾಗೂ 1 ಟ್ರಕ್ ಅಪಘಾತಕ್ಕೆ ಒಳಗಾಗಿವೆ. ಡಿಕ್ಕಿಯ ರಭಸಕ್ಕೆ 2 ಕಾರುಗಳ ಹಿಂಭಾಗ ತೀವ್ರವಾಗಿ ಜಖಂಗೊಂಡಿದ್ದು, ವಾಹನಗಳು ರಸ್ತೆಯ ಮಧ್ಯೆ ನಿಂತ ಕಾರಣ ಕೆಲಕಾಲ ಸಂಚಾರ ದಟ್ಟಣೆ ಉಂಟಾಯಿತು. ಭಾನುವಾರ ರಜಾ ದಿನವಾಗಿದ್ದ ಹಿನ್ನೆಲೆ ವಿವಿಧ ರಾಜ್ಯಗಳಿಂದ ಈಶಾ ಫೌಂಡೇಶನ್ಗೆ ಭೇಟಿ ನೀಡಿದ ಪ್ರವಾಸಿಗರ ವಾಹನಗಳ ಸಂಖ್ಯೆ ಹೆಚ್ಚಾಗಿತ್ತು. ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಜೆ ವೇಳೆಗೆ ವಾಹನ ದಟ್ಟಣೆ ಹೆಚ್ಚಿರುವುದರಿಂದ ಸಂಚಾರ ನಿಯಂತ್ರಣ ಕಷ್ಟಕರವಾಗಿತ್ತು. ಇದೇ ವೇಳೆ ವಾಹನಗಳು ಅತಿ ಸಮೀಪದಲ್ಲಿ ಸಂಚರಿಸಿದ್ದರಿಂದ ಒಂದರ ಹಿಂದೆ ಮತ್ತೊಂದು ಡಿಕ್ಕಿ ಹೊಡೆದಿರುವ ಸಾಧ್ಯತೆ ವ್ಯಕ್ತವಾಗಿದೆ. ಸ್ಥಳೀಯರು ಹಾಗೂ ವಾಹನ ಸವಾರರು ತಕ್ಷಣ ನೆರವಿಗೆ ಧಾವಿಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದರು. ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸದೆ ಎಲ್ಲರೂ ಸುರಕ್ಷಿತವಾಗಿ ಪಾರಾಗಿರುವುದು ಸಮಾಧಾನದ ಸಂಗತಿಯಾಗಿದೆ. ಮಾಹಿತಿ ತಿಳಿದ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಳಿಕ ಅಪಘಾತಕ್ಕೀಡಾದ ವಾಹನಗಳನ್ನು ರಸ್ತೆಯಿಂದ ತೆರವುಗೊಳಿಸಿ ಸಂಚಾರ ವ್ಯವಸ್ಥೆಯನ್ನು ಸುಗಮಗೊಳಿಸಿದ್ದಾರೆ. ನಾವು ಈಶಾ ಅಲ್ಲಿ ಹೋಗಿದ್ವಿ, ಅಲ್ಲಿಂದ ರಿಟರ್ನ್ ಆಗ್ತಾ ಇದ್ವಿ. ಸೊ ಸಡನ್ ಆಗಿ ಮಧ್ಯದಲ್ಲಿ ಕಾರ್ ಒಬ್ಬರು ಬ್ರೇಕ್ ಅಪ್ಲೈ ಮಾಡಿದ್ದಾರೆ, ನಿಲ್ಲಿಸಿದ್ದಾರೆ. ಅವ್ರ ಹಿಂದ್ಗಡೆ ಇನ್ನೊಬ್ಬರು ಕಾರ್ ನಿಲ್ಲಿಸಿದ್ದಾರೆ. ಸೊ ಲಾರಿ ಅವನಿಗೆ ಕಂಟ್ರೋಲ್ ಮಾಡಲಿಲ್ಲ, ಬ್ರೇಕ್ ಅಪ್ಲೈ ಮಾಡಲಿಲ್ಲ. ಫಸ್ಟು ನಾನು ಲಾರಿಗಿಂತ ಮುಂಚೆ ನಾನಿದ್ದೆ, ಅವ್ರ ಮುಂದೆ ನನಗೆ ಹೊಡೆದ್ಬಿಟ್ಟು ಮತ್ತೆ ಅವರು ಮತ್ತೆ ವಾಲ್ವೋ ಹೊಡೆದ್ರು. ವಾಲ್ವೋದವ್ರು ಮತ್ತೆ ಇನ್ನೊಂದು ಸ್ಕಾರ್ಪಿಯೋ ಹೊಡೆದ್ರು, ಮತ್ತು ಇನ್ನೊಂದು ಮಾರುತಿ ಹೊಡೆದ್ರು. ಸೀರೀಸ್ ಹೀಗೆ 4-5 ಒಂದರಿಂದ ಇದು ಮಾಡಿಕೊಂಡು ಡ್ಯಾಮೇಜ್ ಆದವು ಎಲ್ಲ ಕಾರ್ಗಳು. ಸೊ ನಮ್ಮದು ಟೈರು ಬ್ಲಾಸ್ಟ್ ಆಗಿದೆ, ಲೆಫ್ಟ್ ಪಾರ್ಟ್ ಎಲ್ಲ ಫುಲ್ ಡ್ಯಾಮೇಜ್ ಆಗಿದೆ, ಬ್ಯಾಕ್ ಸೈಡ್. ಸೊ ಬೇರೆಯವ್ರಿಗೆಲ್ಲ ಏನಿಲ್ಲ, ವಾಲ್ವೋದಿದ್ದರೆ ಸ್ವಲ್ಪ ಸಣ್ಣ ಇಂಜೂರ್ಡ್ ಆಗಿದೆ. ಸೊ ಉಳಿದವ್ರಿಗೆಲ್ಲ ಯಾರಿಗೂ ಮೇಜರ್ ಪ್ರಾಬ್ಲಮ್ ಇಲ್ಲ. ಎಲ್ಲ ಕಾರ್ ಡ್ಯಾಮೇಜೆಲ್ಲ ಜಾಸ್ತಿ ಆಗಿದೆ. ಸೊ ನಮ್ಮ ಕಾರಲ್ಲಿ ನಮ್ಮ ವೈಫು, ಸೊ ಇನ್ನಿಬ್ಬರು ನಮ್ಮ ವೈಫ್ ಸಿಸ್ಟರ್ಸ್ ಇದ್ದರು.
ಹೌದು. ಸೊ ನಾವು ರೈಟ್ ಕೇಳ್ಕೊಂಡ್ವಿ. ಸೊ ಹಂಗಾಗಿ ನಾವು ಸ್ವಲ್ಪ ಸೇಫ್ ಆದ್ವಿ. ಟ್ರಾಫಿಕ್ ಯಾವ ಥರ ಇದೆ? ವೆಹಿಕಲ್ ಮೂವ್ಮೆಂಟ್ ಯಾವ ಥರ ಇದೆ? ವೆಹಿಕಲ್ ತುಂಬ ಸ್ಲೋ ಮೂವ್ ಆಗ್ತಿದೆ ಈಗ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಭವಿಸಿದ ಈ ಸರಣಿ ಅಪಘಾತ ದೊಡ್ಡ ಅನಾಹುತಕ್ಕೆ ಕಾರಣವಾಗುವ ಸಾಧ್ಯತೆ ಇತ್ತು. 4 ಕಾರುಗಳು ಹಾಗೂ 1 ಟ್ರಕ್ ಡಿಕ್ಕಿಯಾದರೂ ಅದೃಷ್ಟವಶಾತ್ ಯಾರಿಗೂ ಗಾಯಗಳಾಗಿಲ್ಲ. ಆದರೆ 2 ಕಾರುಗಳು ಭಾರೀ ಹಾನಿಗೊಳಗಾಗಿವೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಕ್ಷಣವೇ ಸಮಾಜದ ಅಭಿವೃದ್ಧಿಗೆ ಮೂಲಾಧಾರವಾಗಿದೆ. ಗ್ರಾಮೀಣ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ತೆರಳಲು ದೂರದ ಸಮಸ್ಯೆ ಎದುರಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಾಸವಿ ಕ್ಲಬ್ ಬೆಂಗಳೂರಿನ ಸಿದ್ದಿ ಸಮಾಜ ಯೋಗದಿಂದ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ ಮಾಡಿರುವುದು ಸಂತಸವಾಗಿದೆ ಎಂದು ಎಸ್ಎಸ್ವೈ ಮುಖ್ಯಸ್ಥ ರಾಜೇಶ್ ಗುರೂಜಿ ಹೇಳಿದರು. ಗೌರಿಬಿದನೂರು ತಾಲೂಕಿನ ನಗರಗೆರೆ ಹೋಬಳಿ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ ಮಾಡಿ ಮಾತನಾಡಿದ ಎಸ್ಎಸ್ವೈ ಮುಖ್ಯಸ್ಥ ರಾಜೇಶ್ ಗುರೂಜಿ, ವಿದ್ಯಾರ್ಥಿಗಳ ಸಮಯವನ್ನು ಉಳಿಸುವ ಜೊತೆಗೆ ಅವರ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಉತ್ತೇಜನ ನೀಡಲಿದ್ದೇವೆ. ಯಾವುದೇ ವಿದ್ಯಾರ್ಥಿ ಕೇವಲ ಸಾರಿಗೆ ಸಂಸ್ಥೆಯಿಂದ ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬುದು ನಮ್ಮ ಆಶಯವಾಗಿದೆ ಎಂದರು. ವಾಸವಿ ಕ್ಲಬ್ ಮತ್ತು ಸಿದ್ದಿ ಸಮಾಜ ಯೋಗ ಸದಾ ಶಿಕ್ಷಣ, ಆರೋಗ್ಯ ಮತ್ತು ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತೊಡಗಿದ್ದ ಮುಂದಿನ ದಿನಗಳಲ್ಲಿಯೂ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಳ್ಳಲಿದೆ. ಈ ಸೌಲಭ್ಯದ ಸದುಪಯೋಗವನ್ನು ವಿದ್ಯಾರ್ಥಿಗಳು ಪಡೆದು ಉತ್ತಮ ಶಿಕ್ಷಣ ಪಡೆದು ತಮ್ಮ ಕುಟುಂಬ, ಗ್ರಾಮ ಹಾಗೂ ದೇಶದ ಹೆಮ್ಮೆಯ ಪ್ರಜೆಗಳಾಗಬೇಕು ಎಂದರು. ಇಲ್ಲಿವರೆಗೂ ಆ ಒಂದು ಸೈಕಲ್ ವಿತರಣೆಗೆ ಮಾಡಿದ್ದಾರೆ. ತದನಂತರ ಬಹಳಷ್ಟು ಗೌರ್ಮೆಂಟ್ ಶಾಲೆಗಳಲ್ಲಿ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ರೀತಿಯಾಗಿ ಮಾಡ್ತಾ ಇರ್ತಾರೆ. ಸೊ ಯಾಕೆ ನಾನು ಈ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಅಂದರೆ, ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಮಕ್ಕಳು 8, 9, 10ನೇ ಕ್ಲಾಸಿನ ಮಕ್ಕಳು ಕೈ ಎತ್ತಿ. ವೆರಿ ನೈಸ್ ಅಲ್ವಾ? ಬ್ಯೂಟಿಫುಲ್. ಲೆಟ್ಸ್ ಗಿವ್ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ದೆಮ್. ರೈಟ್. ಸೊ ನೀವು ಸುತ್ತಮುತ್ತಲು ಹಳ್ಳಿಗಳಿಂದ ಬಂದಿರಬಹುದು. ಸೊ ನಿಮ್ಮ ಸಂಕಲ್ಪ ಅಂದ್ರೆ ಒಂದು ಒಳ್ಳೆ ಕೋರಿಕೆ ಹೇಗಿರಬೇಕು ಅಂದ್ರೆ, ಇನ್ನೊಂದಷ್ಟು ವರ್ಷ ಆದಮೇಲೆ ನೀವು ಬಂದು ಸ್ಟೇಜ್ ಮೇಲೆ ಕೂತ್ಕೋಬೇಕು. ರೈಟ್? ಸ್ಟೇಜ್ ಮೇಲೆ ಕೂತ್ಕೊಂಡು ನೀವು ಇನ್ನೊಂದಷ್ಟು ಜನರಿಗೆ ಹೇಗೆ ಜೀವನ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕು, ಅಂದ್ರೆ ಸಾಧನೆ ಮಾಡಬೇಕು. ಸೊ ಈಗ ತಗೊಳ್ಳುವಂತಹ ಶಕ್ತಿ ಬಂದಿದೆ, ಬೆಳೀತಾ ಬೆಳೀತಾ ಕೊಡುವಂತಹ ಶಕ್ತಿ ಬರಬೇಕು. ರೈಟ್? ಕೊಡಬೇಕು ಅಂದ್ರೆ ಪಡಿಬೇಕಲ್ಲ, ಪಡಿಬೇಕಾದ್ರೆ ಸಾಧನೆ ಮಾಡಬೇಕು. ಮತ್ತೆ ಇನ್ನೊಂದು ಪ್ರಶ್ನೆ ಕೇಳೋದು ಏನಪ್ಪಾ ಅಂದ್ರೆ, ನಾವು ಆನಂದವಾಗಿದ್ರೆ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗ್ಬಿಡುತ್ತಾ ಗುರೂಜಿ ಅಂತ ಕೇಳಿದ್ರು. ಯಾರು ಹೇಳಿದ್ರು? ಆನಂದವಾಗಿದ್ದರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಯಾರು ಹೇಳಿದ್ರು? ನಾವೇ ಅನ್ಕೊಂಡಿರೋದಷ್ಟೇ. ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ಚಾಲೆಂಜಸ್ ಇದ್ದೇ ಇರುತ್ತೆ, ಎಲ್ಲ ಅಡಚಣೆಗಳು ಇರುತ್ತೆ. ನೀನು ಅದನ್ನ ಹೇಗೆ ಫೇಸ್ ಮಾಡಿ ಎದ್ದು ಅದನ್ನ ಪಾರಾಗಿ ಮಾಡುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದಕ್ಕೆ ನಮಗೆ ಆಧ್ಯಾತ್ಮಿಕ ಚಿಂತನೆ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ನಾನಿಲ್ಲಿ ಸ್ಟೇಜ್ ಮೇಲೆ ಕೂತಿರ್ತಕ್ಕಂತಹ ಎಲ್ಲ ಗಣ್ಯ ವ್ಯಕ್ತರ ಅಷ್ಟು ನಾನು ಓದಿಲ್ಲ, ಆದರೆ ತುಂಬಾ ಓದಿರ್ತಕ್ಕಂಥವರೆಲ್ಲ ನನ್ನ ಸ್ಟೂಡೆಂಟ್ಸ್. ದುಬೈಯಲ್ಲಿ ಮಿಡ್ಲ್ಸೆಕ್ಸ್ ಯೂನಿವರ್ಸಿಟಿ ಇದೆ, ಲಂಡನ್ ಬೇಸ್ಡ್ ಯೂನಿವರ್ಸಿಟಿ. 7,000 ಜನ, 185 ದೇಶಗಳಿಂದ ಅಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ. ಆ ಕಾಲೇಜಲ್ಲಿ, ಆ ಯೂನಿವರ್ಸಿಟಿಯಲ್ಲಿ ನಾನು ರೆಗ್ಯುಲರ್ ಹೋಗ್ತೀನಿ ಪ್ರೋಗ್ರಾಮ್ಸ್ ಮಾಡೋದಕ್ಕೆ. ಏಕೆಂದರೆ ಡಾಕ್ಟರ್ ಸೆಡ್ವಿನ್ ಫೆರ್ನಾಂಡಿಸ್ ಅಂತ ಅವ್ರು ನನ್ನ ಒಂದು ಅನುಸರಣೆಯಲ್ಲಿ ಸುಮಾರು ಅವರ ಜೀವನ ಬದಲಾವಣೆ ಆಗೋಯಿತು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, 2 ಥರದ ಜ್ಞಾನ ಇಂಪಾರ್ಟೆಂಟ್ ಮನುಷ್ಯನಿಗೆ. ವಿದ್ಯಾರ್ಥಿಗಳಿಗೆ ಕೇವಲ ಉತ್ತಮ ಶಿಕ್ಷಣ ಪಡೆದು ಉನ್ನತ ಹುದ್ದೆಗಳನ್ನು ಅಲಂಕರಿಸುವುದೇ ಅಲ್ಲ, ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ನೀಡುವ ಮನೋಭಾವ ಬೆಳೆಸಿಕೊಳ್ಳಬೇಕು. ಶಿಕ್ಷಣದಿಂದ ದೊರೆಯುವ ಜ್ಞಾನ ಮತ್ತು ಮೌಲ್ಯಗಳನ್ನು ಸಮಾಜದ ಒಳಿತಿಗಾಗಿ ಬಳಸಿದಾಗ ಮಾತ್ರ ಜೀವನ ಸಾರ್ಥಕವಾಗುತ್ತದೆ. ನಮ್ಮನ್ನ ಬೆಳೆಸಿ ಶಿಕ್ಷಣ ನೀಡಲು ಶ್ರಮಿಸುವ ಪೋಷಕರ ತ್ಯಾಗವನ್ನು ಎಂದಿಗೂ ಮರೆಯಬಾರದು. ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿಗಳನ್ನು ಗೌರವದಿಂದ ಕಾಣುವುದರ ಜೊತೆಗೆ ಅವರ ವೃದ್ಧಾಪ್ಯದಲ್ಲಿ ಪ್ರೀತಿ, ಕಾಳಜಿ ಮತ್ತು ಬೆಂಬಲ ನೀಡಬೇಕು. ಪೋಷಕರನ್ನ ನೋಡಿಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದ್ದು, ಅದೇ ನಮ್ಮ ಸಂಸ್ಕೃತಿ ಮತ್ತು ಮೌಲ್ಯಗಳ ಪ್ರತೀಕವಾಗಿದೆ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಕೆಸಿಎನ್ ಇಂಟರ್ನ್ಯಾಷನಲ್ ಶಾಲೆ ಆಂಗ್ಲ ಮಾಧ್ಯಮ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ.
ಎಂಜಿ ರಸ್ತೆ, ನಿಮ್ಮಕಲಕುಂಟೆ, ಅನಕನಗುಂದಿ ರಸ್ತೆ, ಚಿಕ್ಕಬಳ್ಳಾಪುರ. ಪ್ಲೇ ಹೋಮ್, ನರ್ಸರಿ, ಎಲ್ಕೆಜಿ, ಯುಕೆಜಿ ಮತ್ತು 1ನೇ ತರಗತಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮ ಶಾಲೆಯ ವೈಶಿಷ್ಟ್ಯಗಳು: ನುರಿತ ಅನುಭವಿ ಪದವೀಧರ ಶಿಕ್ಷಕರಿಂದ ಬೋಧನೆ, ಸಂವಹನಾತ್ಮಕ ಕಲಿಕೆ, ಪ್ರೀ ನರ್ಸರಿ ಹಂತದಿಂದ ಆಟಪಾಠ, ನೂತನ ವಿಧಾನದಿಂದ ಕಲಿಕೆ, ಬೋಧನಾ ಸಲಕರಣೆಗಳನ್ನು ಹೊಂದಿರುವ ತರಗತಿಗಳು, ಅತ್ಯುತ್ತಮವಾದ ಆಟದ ಮೈದಾನವನ್ನು ಹೊಂದಿರುತ್ತದೆ, ಉತ್ತಮವಾದ ಶಾಲಾ ವಾಹನ ಸೌಲಭ್ಯವಿದೆ. ಪ್ರತಿ ತರಗತಿಯಲ್ಲಿ 30 ಮಕ್ಕಳಿಗೆ ಮಾತ್ರ ಮೀಸಲು. ಡಿಜಿಟಲ್ ಹಾಗೂ ಸ್ಮಾರ್ಟ್ ಬೋರ್ಡ್ನಿಂದ ಉತ್ತಮ ಶಿಕ್ಷಣ. ಮಕ್ಕಳಲ್ಲಿ ಆತ್ಮವಿಶ್ವಾಸ ಹಾಗೂ ಪ್ರತಿಭೆಯನ್ನ ಗುರುತಿಸಿ ಸೂಕ್ತವಾದ ವೇದಿಕೆಯನ್ನ ಕಲ್ಪಿಸಲಾಗುವುದು. ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನ ನೀಡಲಾಗುವುದು. 8, 9, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ. ಶೈಕ್ಷಣಿಕ ಪ್ರವಾಸ, ಅತ್ಯುತ್ತಮವಾದ ಅನುಭವಗಳನ್ನ ಪಡೆಯಬಹುದು. ಇನ್ನೂ ಯಾಕೆ ತಡ, ಕೂಡಲೇ ಸಂಪರ್ಕಿಸಿ 8050605472. ಕೆಸಿಎನ್ ಇಂಟರ್ನ್ಯಾಷನಲ್ ಶಾಲೆ, ಆಂಗ್ಲ ಮಾಧ್ಯಮ, ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಎಂಜಿ ರಸ್ತೆ, ನಿಮ್ಮಕಲಕುಂಟೆ, ಅನಕನಗುಂದಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮಗಿದು ಗೊತ್ತೇ? ಒಳ್ಳೆಯ ಶಾಲೆ ಪಾಠ ಮಾತ್ರ ಕಲಿಸುವುದಲ್ಲದೆ ಮಕ್ಕಳ ಭವಿಷ್ಯವನ್ನ ನಿರ್ಮಿಸುತ್ತೆ. ಹಾಗಿದ್ರೆ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಸರಿಯಾದ ಶಾಲೆಯನ್ನ ಆಯ್ಕೆ ಮಾಡಿದ್ದೀರಾ? ದಿವ್ಯಶ್ರೀ ವಿದ್ಯಾನಿಕೇತನ್ ಮಕ್ಕಳ ಕನಸುಗಳಿಗೆ ಬೆಳಕು ನೀಡುವ ವಿದ್ಯಾಲಯ. ದಿವ್ಯಶ್ರೀ ವಿದ್ಯಾನಿಕೇತನ್, where learning becomes a beautiful journey. Welcome to our new campus with modern curriculum. ಮೇಲಿನ ತರಗತಿಗಳಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮೂಲಕ ಆಲೋಚನೆ ಮತ್ತು ಸೃಜನಶೀಲತೆಯನ್ನ ಬೆಳೆಸುವ ಶಿಕ್ಷಣ ನೀಡಲಾಗುತ್ತೆ. ಪ್ರೀತಿಯಿಂದ ಮಾರ್ಗದರ್ಶನ ನೀಡುವ ಶಿಕ್ಷಕರು ಮತ್ತು ಸಂತೋಷಕರವಾದ ಕಲಿಕೆಯ ವಾತಾವರಣ. ನಿಮ್ಮ ಮಗುವಿಗೆ ಉತ್ತಮ ಶಿಕ್ಷಣ ಮತ್ತು ಮೌಲ್ಯಗಳನ್ನು ನೀಡುವ ಶಾಲೆ ದಿವ್ಯಶ್ರೀ ವಿದ್ಯಾನಿಕೇತನ್. ಅಡ್ಮಿಷನ್ಸ್ ಆರ್ ಓಪನ್, ಲಿಮಿಟೆಡ್ ಸೀಟ್ಸ್ ಆರ್ ಅವೈಲೇಬಲ್, ನೋ ಡೊನೇಷನ್. ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಎವ್ರಿ ಚೈಲ್ಡ್ ಕ್ಯಾರೀಸ್ a dream to learn, to grow and to shine. For more details, contact Divyashri Vidyaniketan, recognized by Government of Karnataka, Ashoka Layout, HS Garden, Chikkaballapura. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಇಂದೇ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ.
ಕೋಲಾರ ನಗರದ ವಿಶ್ವೇಶ್ವರಯ್ಯ ಕ್ರೀಡಾಂಗಣದ ಬಳಿಯ ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯದ ಹೊಸ ಕಟ್ಟಡ ನಿರ್ಮಾಣ ಮಾಡಿರುವ ಕಾಮಗಾರಿಯಲ್ಲಿ ಗುತ್ತಿಗೆದಾರರು ಹಾಗೂ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ಗಳು ಮಾಡಿರುವ ಅವ್ಯವಹಾರ, ಅಕ್ರಮ ಭ್ರಷ್ಟಾಚಾರದ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಸೋಮವಾರ ಅಂಬೇಡ್ಕರ್ ಸ್ವಾಭಿಮಾನಿ ಬಳಗದ ರಾಜ್ಯಾಧ್ಯಕ್ಷ ಮಂಜುನಾಥ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕೋಲಾರ ನಗರದ ನಚಿಕೇತ ನಿಲಯದ ಆವರಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನೂರಾರು ಕಾರ್ಯಕರ್ತರು ಕಾಲ್ನಡಿಗೆ ಮೂಲಕ ಲೋಕಾಯುಕ್ತ ಕಚೇರಿಗೆ ಆಗಮಿಸಿ ಮೌನ ಪ್ರತಿಭಟನೆ ನಡೆಸಿ ಲೋಕಾಯುಕ್ತರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಅಂಬೇಡ್ಕರ್ ಸ್ವಾಭಿಮಾನಿ ಬಳಗದ ರಾಜ್ಯಾಧ್ಯಕ್ಷ ಮಂಜುನಾಥ್ ಮಾತನಾಡಿ 2022-23ನೇ ಸಾಲಿನಲ್ಲಿ ನಗರದ ವಿಶ್ವೇಶ್ವರಯ್ಯ ಕ್ರೀಡಾಂಗಣದ ಹತ್ತಿರ ಇರುವ ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯ ಹಳೆ ಕಟ್ಟಡವನ್ನು ಕೆಡವಿ ಹೊಸದಾಗಿ ಕಟ್ಟಡ ನಿರ್ಮಾಣ ಮಾಡಿ ಕಟ್ಟಡಕ್ಕೆ ಬೇಕಾದ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಲು ಸುಮಾರು 6,50 ಲಕ್ಷ ರುಗಳಿಗೆ ಅಂದಾಜು ದರಪಟ್ಟಿ ಅನುಮೋದನೆಯಾಗಿ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ಗಳು ಕಾಮಗಾರಿಯನ್ನ ನಿರ್ವಹಿಸಿರುವುದು ಸರಿಯಷ್ಟೇ. ಆದರೆ ಅಕ್ರಮವಾಗಿ ಹಣವನ್ನ ಲಪಟಾಯಿಸಿದ್ದಾರೆ ಎಂದು ದೂರಿದರು. ಪಿಡಬ್ಲ್ಯೂಡಿ ಇಲಾಖೆಯ ಇಂಜಿನಿಯರ್ಗಳು ಹಳೆ ಕಟ್ಟಡವನ್ನ ಕೆಡವಿದ ಸಮಯದಲ್ಲಿ ಕಟ್ಟಡದಲ್ಲಿನ ಲಕ್ಷಾಂತರ ರು ಬೆಲೆ ಬಾಳುವ ಹಳೆ ನಿರುಪಯುಕ್ತ ವಸ್ತುಗಳನ್ನು ಹಾಗೂ ಆವರಣದಲ್ಲಿದ್ದ ತೇಗು, ಇತರೆ ಮರಗಳನ್ನು ಬಹಿರಂಗವಾಗಿ ಹರಾಜು ಮಾಡದೆ ಕಾನೂನು ಬಾಹಿರವಾಗಿ ಮಾರಾಟ ಮಾಡಿ ಲಕ್ಷಾಂತರ ಹಣವನ್ನ ಕೊಳ್ಳೆ ಹೊಡೆದಿರುತ್ತಾರೆ. ಅಲ್ಲದೆ ಹೊಸದಾಗಿ ನಿರ್ಮಾಣ ಮಾಡಿರುವ ಕಟ್ಟಡವು ಅನುಮೋದನೆಯಾದ ನೀಲಿ ನಕ್ಷೆಯಂತೆ ನಿರ್ಮಾಣ ಮಾಡಿರುವುದಿಲ್ಲ ಎಂದು ಆರೋಪಿಸಿದರು. ಹಳೆ ಗೋಡೆಯನ್ನ ಕೆಡವದೆ ಸ್ವಲ್ಪ ಎತ್ತರ ಮಾಡಿ ಸುಣ್ಣ ಬಣ್ಣ ಬೆಳೆದಿದ್ದಾರೆ. ಹೊಸದಾಗಿ ಸಂಪ ನಿರ್ಮಾಣ ಮಾಡಿದಂತೆ ತೋರಿಸಿದ್ದಾರೆ. ಹೊಸ ಕಟ್ಟಡಕ್ಕೆ ಖರೀದಿಸಿರುವ ಮಂಚ, ದಿಂಬು, ಹಾಸಿಗೆ, ಸೋಲಾರ್ ವಾಟರ್ ಹೀಟರ್, ಕುಡಿಯುವ ನೀರಿನ ಘಟಕ, ಅಗ್ನಿ ಸುರಕ್ಷಿತಾ ಸಾಧನಗಳನ್ನು ಮಾರುಕಟ್ಟೆ ಬೆಲೆಗಿಂತ ಅಧಿಕ ಬೆಲೆಗೆ ಖರೀದಿಸುವಂತೆ ತೋರಿಸಿ ಬಿಡುಗಡೆಯಾದ ಅನುದಾನವನ್ನು ಗುತ್ತಿಗೆದಾರರೊಂದಿಗೆ ಸೇರಿ ದುರ್ಬಳಕೆ ಮಾಡಿಕೊಂಡಿರುತ್ತಾರೆ. ಈಗಾಗಲೇ ಹೊಸ ಕಟ್ಟಡ ಕಾಮಗಾರಿ ಪೂರ್ಣಗೊಂಡು ಹಲವು ತಿಂಗಳಾದರೂ ನಿಯಮಾನುಸಾರ ಹಸ್ತಾಂತರ ಮಾಡಿರುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ದಿನಾಂಕ 8/6/2026 ಸೋಮವಾರ ಇವತ್ತೇನು ನಾವು ನಚಿಕೇತ ನಿಲಯದಿಂದ ಕಾಲ್ನಡಿಗೆ ಜಾಥಾ ಹಮ್ಮಿಕೊಂಡಿರೋ ಉದ್ದೇಶ ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯಗಳಲ್ಲಿ PWD ಇಲಾಖೆ ಅಂತ ಒಂದು ಸಂಸ್ಥೆ ಭ್ರಷ್ಟಾಚಾರ ಮಾಡಿರೋ ವಿರುದ್ಧ ಒಂದು ಹೋರಾಟ ಮತ್ತು ಲೋಕಾಯುಕ್ತರಿಗೆ ಇವತ್ತು ನಾವು ಮನವಿಯನ್ನು ಸಲ್ಲಿಸುವಂಥ ಕಾರ್ಯಕ್ರಮ. ಏನಾದರೂ ನಾನು ಇದೇ ಒಂದು ಅಂಬೇಡ್ಕರ್ ಹಾಸ್ಟೆಲಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ, ನಾನು ಸ್ಟೂಡೆಂಟ್ ಪ್ರೆಸಿಡೆಂಟ್ ಆಗಿದೆ. ಹಂಗಾಗಿ ಏನು ಒಂದು 6.5 ಕೋಟಿ ಅವರು ಎಸ್ಟಿಮೇಷನ್ ಪ್ರಕಾರ ಕಟ್ಟಡಗಳು ನಿರ್ಮಾಣ ಮಾಡಿದ್ದಾರೆ, ಪೂರ್ತಿನೂ ಮಾಡಿದ್ದಾರೆ. ಆದರೆ ಅಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳಿಲ್ಲ. ಅಲ್ಲಿ ಎಲ್ಲ ಮಾಡಿರ್ತಕ್ಕಂಥ ಏನು ಕಾಮಗಾರಿ ಎಲ್ಲ ಕಳಪೆ ಕಾಮಗಾರಿ ಆಗಿರ್ತದೆ. ಮತ್ತೆ ಅಲ್ಲೆಲ್ಲ ಏನು ಮೂಲಭೂತ ಸೌಕರ್ಯಗಳು ಏನು ಅಲ್ಲಿ ಮಾಡಿರೋದಿಲ್ಲ. ಹಂಗಾಗಿ ಯಾರೋ ಗುತ್ತಿಗೆದಾರರಿಗೆ ಯಾವ ಪ್ರಭಾವ ರಾಜಕಾರಣಿಗಳ ಸಪೋರ್ಟ್ ಇಟ್ಕೊಂಡು ಅವರು ನಮ್ಮ ದಲಿತ ವಿದ್ಯಾರ್ಥಿಗಳನ್ನ ನಿರ್ಲಕ್ಷ್ಯ ಮಾಡ್ತಿದ್ರು, ಅದು ನನಗೆ ಗೊತ್ತಿಲ್ಲ. ಬಟ್ ಆದ್ರೆ ನಾವು ಜಿಲ್ಲಾಧಿಕಾರಿಗಳು ಮತ್ತೆ CEO ಅವ್ರಿಗೆ ಮತ್ತೆ JDಗೆ ಎಲ್ಲ ಕೊಟ್ಟರು ಇವರು ಕಾಣದಂತೆ ಈ ಒಂದು ವಿಚಾರನ ಗಂಭೀರವಾಗಿ ಪರಿಗಣಿಸದೆ ನಿರ್ಲಕ್ಷ್ಯ ವಹಿಸಿರ್ತಾರೆ. ಹಂಗಾಗಿ ನಾವು ಈ ಒಂದು ಅಡ್ಮಿನಿಸ್ಟ್ರೇಟಿವ್ ಸಬಾರ್ಡಿನೇಟ್ ಎಲ್ಲರನ್ನು ಕಾಪಾಡ್ಕೊಳ್ಳೋ ಉದ್ದೇಶದಿಂದಾನೆ ಅವರು ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ಇದು ಪಕ್ಷದಲ್ಲಿ ನಾವು ಇವತ್ತಿನ ದಿನ ಈ ಒಂದು ಹೋರಾಟ ಕಾಲ್ನಡಿಗೆ ಜಾಥಾ ಮುಖಾಂತರ ಹೋರಾಟ ಮಾಡಿ ಮತ್ತೆ ನಮ್ಮ ಪೊಲೀಸು ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಿಗೆ ನಾವೊಂದು ಮನವಿ ಕೊಟ್ಟಿದ್ದೀವಿ. ವಿದ್ಯಾರ್ಥಿ ನಿಲಯದ ಹೊಸ ಕಟ್ಟಡದ ಕಾಮಗಾರಿಯನ್ನ ಅವ್ಯವಹಾರ ಮಾಡಿರುವಂತೆ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು. PWD ಇಂಜಿನಿಯರ್ಗಳ ವಿರುದ್ಧ ಕ್ರಮ ಕೈಗೊಂಡು ಕ್ರಿಮಿನಲ್ ಮೊಕದ್ದಮೆಯನ್ನ ಹೂಡಬೇಕು. ಶ್ರೀನಿವಾಸಪುರ, ಮುಳಬಾಗಿಲು, ಬಂಗಾರಪೇಟೆ ತಾಲೂಕಿನಲ್ಲೂ ಗುತ್ತಿಗೆದಾರರು ಹಾಗೂ ಲೋಕೋಪಯೋಗಿ ಇಂಜಿನಿಯರ್ಗಳು ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯಗಳ ಹೊಸ ಕಟ್ಟಡದ ಕಾಮಗಾರಿಯನ್ನು ಸಹ ಕಳಪೆಯಾಗಿ ಮಾಡಿರ್ತಾರೆ. ಈ ಸಂಬಂಧ ವಿಶೇಷ ತಂಡವನ್ನು ರಚಿಸಿ ಸೂಕ್ತ ತನಿಖೆ ಮಾಡಿ ಇವರುಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಈಶ್ವರ್, CTV ನ್ಯೂಸ್, ಕೋಲಾರ. ನಂಜನಗೂಡು ತಾಲೂಕು ಕಚೇರಿಯಲ್ಲಿ ಲಂಚಾವತಾರ ತಾಂಡವವಾಡ್ತಿದೆ. ಹಣಬಾಕ ಅಧಿಕಾರಿಗಳ ವಿರುದ್ಧ ಅನ್ನದಾತರು ಸಿಡಿದೆದ್ದಿದ್ದಾರೆ. ಬಾರ್ಕೋಲು ಚಳವಳಿ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಗೇನು ಹೊಸ್ತಲ್ಲ, ನಾವು ಇಲ್ಲೇ ಇರೋರು. 100 ತಹಸೀಲ್ದಾರ್ ಬರ್ತಾರ, 100 ತಹಸೀಲ್ದಾರ್ ಹೋಗ್ತಾರೆ, ಯಾರಿಗೇನಿಲ್ಲ. ರೈತರು ಕುಡಿಕಿದ್ದಾರೆ, ವಿಧಾನಸೌಧ ನಡೆಯುವುದು. ರೈತರು ಕುಡಿಕಿದ್ದಾರೆ, ವಿಧಾನಸೌಧ ನಡೆಯುವುದು. ರೈತರು ಕುಡಿಕಿದ್ದಾರೆ, ವಿಧಾನಸೌಧ ನಡೆಯುವುದು. ರೈತರು ಕುಡಿಕಿದ್ದಾರೆ, ವಿಧಾನಸೌಧ ನಡೆಯುವುದು. ಭ್ರಷ್ಟ ವ್ಯವಸ್ಥೆಗೆ ಧಿಕ್ಕಾರ, ಭ್ರಷ್ಟ ವ್ಯವಸ್ಥೆಗೆ ಧಿಕ್ಕಾರ. ನಂಜನಗೂಡು ತಾಲೂಕು ಕಚೇರಿಯಲ್ಲಿ ಲಂಚಾವತಾರ ತಾಂಡವವಾಡ್ತಿದೆ. ಹಣಬಾಕ ಅಧಿಕಾರಿಗಳ ವಿರುದ್ಧ ಅನ್ನದಾತರು ಸಿಡಿದೆದ್ದಿದ್ದಾರೆ.
ಬಾರ್ಕೋಲು ಚಳವಳಿ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತ ಸಂಘ ಮತ್ತು ಹಸಿರು ಸೇನೆಯ ಕಾರ್ಯಾಧ್ಯಕ್ಷ ವಿದ್ಯಾಸಾಗರ್, ಸಿಂಧುವಳ್ಳಿ ಸತೀಶ್, ಇಮ್ಮಾವು ರಘು ಮತ್ತು ತಾಲೂಕು ಅಧ್ಯಕ್ಷ ಸುರಳ್ಳಿ ಮಹಾದೇವನಾಯಕ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದೆ. ಬಾರ್ಕೋಲು ಚಳವಳಿಯಲ್ಲಿ ನೂರಾರು ರೈತರು ಭಾಗಿಯಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಂಜನಗೂಡು ನಗರದ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾದ ಬಾರುಕೋಲು ಚಳವಳಿ ಎಂಜಿ ರಸ್ತೆಯ ಮೂಲಕ ಮಿನಿ ವಿಧಾನಸೌಧ ಕಚೇರಿಗೆ ಆಗಮಿಸಿದರು. ಸುಮಾರು 11 ಅಂಶಗಳು ಒಳಗೊಂಡಂತೆ ರೈತರಿಗೆ ಅನುಕೂಲವಾಗಲಿ ಎಂದು ಕಾರ್ಯಕ್ರಮ ರೂಪಿಸಿ ಪ್ರತಿಭಟನೆ ಮಾಡಿ ಅಧಿಕಾರಿಗಳಿಗೆ ಎಚ್ಚರಿಸುವಂತೆ ಕೆಲಸ ಮಾಡಿದವೆ. ತಹಸೀಲ್ದಾರ್ ಕಚೇರಿಯಲ್ಲಿ ರೈತರಿಗೆ ಸಿಗಬೇಕಾದ ಸೌಲಭ್ಯಗಳು ಸಿಗ್ತಿಲ್ಲ. ರೈತರನ್ನ ದಿನನಿತ್ಯ ಅಲೆದಾಡುವಂತ ಕೆಲಸ ಮಾಡ್ತಿದ್ದಾರೆ. ರೈತರಿಗೆ ಗೌರವ ಕೊಟ್ಟು ಕೆಲಸ ಮಾಡಬೇಕು. ತಾಲೂಕಿನಲ್ಲಿ 5 ಹೋಬಳಿಗಳಿವೆ. ಕೆಲವೊಂದು ಹೋಬಳಿಗಳಲ್ಲಿ ನೀರಾವರಿ ವ್ಯವಸ್ಥೆ ಇಲ್ಲ. ಬೆಳೆಗಳು ನೀರಿಲ್ಲದೆ ನಾಶವಾಗುತ್ತದೆ ಹಾಗೂ ಅಂತರ್ಜಲ ಸಂಪೂರ್ಣ ಬತ್ತು ಹೋಗಿದೆ. ಬೆಳೆಗಳಿಗೆ ಪರಿಹಾರ ನೀಡಬೇಕು. ಕಬ್ಬು ಬೆಳೆಗೆ ಬೆಂಬಲ ಬೆಲೆ ನೀಡಬೇಕು. ರೈತರ ಸಾಲ ಮನ್ನಾ ಮಾಡಬೇಕು. ರಾಜ್ಯದಲ್ಲಿ ಸುಮಾರು 16 ಜಿಲ್ಲೆಯ ವಿದ್ಯುತ್ ಕೇಂದ್ರಗಳನ್ನು ಖಾಸಗಿ ಮಾಡುತ್ತಿದ್ದಾರೆ. ರೈತರಿಗೆ ರಸಗೊಬ್ಬರ ವಿತರಿಸಲು ಎಫ್ಡಿ ಮಾಡುತ್ತಿದ್ದಾರೆ. ಇದರಿಂದ ರೈತರಿಗೆ ತೊಂದರೆಯಾಗುತ್ತಿದೆ ಎಂದು ಅಳಲು ತೋಡಿಕೊಂಡರು. ಕೊಡ್ತೀನಿ ಅಂತ ಹೇಳಿದ್ರೆ ಮನೆಗೆ ಗಂಗೆನ ಕೊಡ್ತೀನಿ ಅಂತ ಹೇಳಿದ್ರೆ ಎರಡೂ ಕೂಡ ಸುಳ್ಳಾಯ್ತಾ ಇದೆ. ನೀವು ಮಾಡ್ತಾ ಇರೋದು ಶುದ್ಧ ರೈತ ವಿರೋಧಿ, ಜನತಾ ವಿರೋಧಿ ಕೆಲಸ ಮಾಡ್ತಾ ಇದ್ರಿ. ಈ ಗೊಬ್ಬರ, ಗ್ಯಾಸ್ ಮತ್ತೆ ಡೀಸೆಲ್, ಪೆಟ್ರೋಲ್ ಬೆಲೆಯ ಏರಿಕೆಯನ್ನ ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ವಿ. ಮತ್ತೆ ಈಗ ಇಮ್ಮಾವು ಗ್ರಾಮದ ಸರ್ವೆ ನಂಬರ್ನಲ್ಲಿ 424 ಮತ್ತು ಇತರೆ ಸರ್ವೆ ನಂಬರ್ನಲ್ಲಿ ಧನಾತ್ಮಕ ಪರಿಹಾರಕ್ಕಾಗಿ 11,000 ಜನ ಅರ್ಜಿ ಹಾಕಿದ್ದಾರೆ. ತಹಸೀಲ್ದಾರರು, AC, DC ಅವರು 670 ಜನರನ್ನ ಸ್ಕೂಟ್ನಿ ಮಾಡ್ತಾವ್ರೆ. ನೀವು ಅರ್ಜಿನೇ ಪರಿಗಣನೆ ಮಾಡೋದಾದ್ರೆ, ಅರ್ಜಿನೇ ಮಾನದಂಡ ಮಾಡೋದಾದ್ರೆ 11,000 ಅರ್ಜಿದಾರರಿಗೆ 4 ಲಕ್ಷ ಪರಿಹಾರನ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಮೊನ್ನೆ ಒಂದು ನೀಟ್ ಬರೆದಿರೋಂಥ ಆಕಾಂಕ್ಷ ಚತುರ್ವೇದಿ ಅಂತ ಹುಡುಗಿ ಭೂಪಾಲ್ನಲ್ಲಿ ಆತ್ಮಹತ್ಯೆ ಮಾಡ್ಕೊತಾರೆ. ಅಪ್ಪ ಅಮ್ಮ ನಾನೇ ಅವತ್ತು ನೀಟ್ ಬರೆಯೋಕ್ಕಾಗಲ್ಲ ಅಂತೇಳಿ ಇವತ್ತು ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡ್ಕೊತಾರೆ. 27 ಲಕ್ಷ ನೀಟ್ ವಿದ್ಯಾರ್ಥಿ ಜೊತೆ ಕೇಂದ್ರ ಸರ್ಕಾರ ಆಟ ಆಡ್ತದ. ಇದು ರಾಜಕೀಯ ತಿಕ್ಕಲ್ತನ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಇದನ್ನ ತೀವ್ರವಾಗಿ ಖಂಡಿಸ್ತೀವಿ. ನೀಟ್ನಲ್ಲಿ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಅಕ್ರಮ ಆಗದಂಗೆ ನೋಡ್ಕೋಬೇಕಂತ ಹೇಳಿ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ಇದು ಅನಿರ್ದಿಷ್ಟಾವಧಿ ಪ್ರತಿಭಟನೆ. ಈಗಾಗಲೇ ತಾಲೂಕು ಕಚೇರಿಯಲ್ಲಿ ಕೆಲಸ ಆಗದೇ ನಮ್ಮ ದೊಡ್ಡೇಗೌಡರು ಅಂತೇಳಿ ಒಬ್ರು ತಹಸೀಲ್ದಾರರ ಮೇಲೆ ಕಮಿಷನರ್ ಕಂಪ್ಲೇಂಟ್ ಮಾಡಿರೋಂಥದ್ದು. ತಹಸೀಲ್ದಾರು ನಾವು ಏನೋ ಮಾತಾಡೋಕೆ ಹೋದ್ರೆ, ಕೆಲಸ ಮಾಡಿ ಅಂತ ಹೇಳಕ್ ಹೋದ್ರೆ ನಿಮಗೆ ಕೇಸ್ ಹಾಕ್ತೀನಿ ಅಂತ ಬೆದರಿಸ್ತವ್ರೆ ಅಂತ. ಇದುವರೆಗೆ ಈ ತಹಸೀಲ್ದಾರರು ಬಂತವಿಂದ ಯಾವುದೇ ಒಬ್ಬ ಹೋರಾಟಗಾರರನ್ನು ಕೂಡ, ರೈತರನ್ನು ಕೂಡ ಸೌಜನ್ಯದಿಂದ ಕರೆದು ಮಾತಾಡಿ ಕೆಲಸ ಮಾಡಿ ಅಂತ ಕೆಲಸ ಮಾಡ್ತಾ ಇಲ್ಲ. ಇದು ಭ್ರಷ್ಟ ವಿರೋಧಿ ಆಡಳಿತಶಾಹಿ ವ್ಯವಸ್ಥೆ ಅಂತ ಹೇಳಕ್ ಇಷ್ಟಪಡ್ತೀವಿ. ಈಗಾಗಲೇ ನಮ್ಮ ಹೋರಾಟಕ್ಕೆ ಸಾಕಷ್ಟು ಅಧಿಕಾರಿಗಳು ಹೋರಾಟದ ಮುಖಾಂತರ ಇದನ್ನು ಟ್ರಾನ್ಸ್ಫರ್ ಆಗ್ಬೋದು. ನಮ್ಗೇನು ಹೊಸ್ತಲ್ಲ. ನಾವು ಇಲ್ಲೇ ಇರೋರು. 100 ತಹಸೀಲ್ದಾರ್ ಬರ್ತಾರ, 100 ತಹಸೀಲ್ದಾರ್ ಹೋಗ್ತಾರೆ. ಯಾರಿಗೇನು ಇಲ್ಲ. ನಮ್ ಕೆಲಸ ಮಾಡಕ್ ಬಂದಿದ್ರಿ, ನಮ್ ಕೆಲಸ ಮಾಡಿ ಅಂತ ಹೇಳಕ್ ಬಂದಿದೀವಿ. ದಿನನಿತ್ಯ ಬಳಸುವ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಏರಿಕೆಯಾಗುತ್ತಿದ್ದು ಸಾಮಾನ್ಯ ಜನರು ತೊಂದರೆಗೆ ಒಳಗಾಗುತ್ತಿದ್ದಾರೆ. ಕೇಂದ್ರ ಸರ್ಕಾರದ ಯೋಜನೆಯಾದ ಮನೆ ಮನೆಗೆ ಗಂಗೆ ಹಾಗೂ ಉಜ್ವಲ್ ಯೋಜನೆ ಜನರಿಗೆ ತಲುಪುತ್ತಿಲ್ಲ. ಇವೆಲ್ಲ ರೈತ ವಿರೋಧಿ ಹಾಗೂ ಜನರ ವಿರೋಧಿ ಯೋಜನೆಗಳಾಗಿವೆ. ರೈತರಿಗೆ ಧನಾತ್ಮಕ ಪರಿಹಾರ ನೀಡಬೇಕು. ಸುಮಾರು ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆ ಬರೆದ 27 ಲಕ್ಷ ವಿದ್ಯಾರ್ಥಿಗಳ ಜೊತೆ ಆಟವಾಡ್ತಿದೆ. ಇವರ ರಾಜಕೀಯ ತಿಕ್ಲುತನವಾಗಿದೆ. ಹೋರಾಟದಿಂದ ಸಾಕಷ್ಟು ಅಧಿಕಾರಿಗಳು ವರ್ಗಾವಣೆಯಾಗಿದ್ದಾರೆ. ತಾಲೂಕು ಅಧಿಕಾರಿಗಳು ಬರುತ್ತಾರೆ ಮತ್ತು ಹೋಗುತ್ತಾರೆ. ಅಧಿಕಾರಿಗಳು ರೈತರ ಕೆಲಸ ಮಾಡಲು ಬಂದಿದ್ದಾರೆ. ನೀರಾವರಿ ಇಲಾಖೆ ಸಂಪೂರ್ಣ ಸತ್ತು ಹೋಗಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡ್ರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ನಮ್ಗೇನು ಹೊಸ್ತಲ್ಲ. ನಾವು ಇಲ್ಲೇ ಇರೋರು. 100 ತಹಸೀಲ್ದಾರ್ ಬರ್ತಾರ, 100 ತಹಸೀಲ್ದಾರ್ ಹೋಗ್ತಾರೆ. ಯಾರಿಗೇನು ಇಲ್ಲ. ರೈತರು ಕುಡಿಕಿದ್ದಾರೆ, ವಿಧಾನಸೌಧ ನಡೆಯುವುದು. ರೈತರು ಕುಡಿಕಿದ್ದಾರೆ, ವಿಧಾನಸೌಧ ನಡೆಯುವುದು. ರೈತರು ಕುಡಿಕಿದ್ದಾರೆ, ವಿಧಾನಸೌಧ ನಡೆಯುವುದು. ರೈತರು ಕುಡಿಕಿದ್ದಾರೆ, ವಿಧಾನಸೌಧ ನಡೆಯುವುದು. ಭ್ರಷ್ಟ ವ್ಯವಸ್ಥೆಗೆ ಧಿಕ್ಕಾರ, ಭ್ರಷ್ಟ ವ್ಯವಸ್ಥೆಗೆ ಧಿಕ್ಕಾರ. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಹರಿಜನರೇ ಹೆಚ್ಚಿರುವ ನಿಡಬಂದ ಕಾಲೋನಿಯಲ್ಲಿ ಬಾರ್ ಮಾಡಲು ಅನುಮತಿ ನೀಡಬಾರದೆಂದು ಆಗ್ರಹಿಸಿ
ನೂರಾರು ನಿವಾಸಿಗಳು ಸೋಮವಾರ ಪ್ರತಿಭಟನೆ ನಡೆಸಿದರು. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಹರಿಜನರೇ ಹೆಚ್ಚಿರುವ ನಿಡವಂದ ಕಾಲೋನಿಯಲ್ಲಿ ಬಾರ್ ಮಾಡಲು ಅನುಮತಿ ನೀಡಬಾರದೆಂದು ಆಗ್ರಹಿಸಿ ನೂರಾರು ನಿವಾಸಿಗಳು ಸೋಮವಾರ ಪ್ರತಿಭಟನೆ ನಡೆಸಿದರು. ರಾಷ್ಟ್ರೀಯ ಹೆದ್ದಾರಿ 48ರ ಪಕ್ಕದಲ್ಲೇ ಬಾರ್ ತೆರೆಯಲು ಹೊರಟಿರುವ ಕ್ರಮ ಸರಿಯಿಲ್ಲ. ಸುಮಾರು 250 ಅಧಿಕ ಮನೆಗಳಿಂದ 4,000 ಜನಸಂಖ್ಯೆ ಇದೆ. ಶಾಲಾ ಮಕ್ಕಳು ಮತ್ತು ಮಹಿಳೆಯರು, ಕಾರ್ಮಿಕರು ಹೆಚ್ಚಾಗಿ ಇಲ್ಲಿ ವಾಸವಿದ್ದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಬಾರ್ ತೆರೆಯಬಾರದೆಂದು ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದ್ರು. ಸ್ಥಳೀಯ ನಿವಾಸಿ ನಾಗೇಶ್ ಮಾತನಾಡಿ, ದಲಿತ ಕುಟುಂಬಗಳು ಮತ್ತು ಕಾರ್ಮಿಕರೇ ಹೆಚ್ಚು ಜನರಿರುವ ನಮ್ಮ ಕಾಲೋನಿಯಲ್ಲಿ ಬಾರ್ ತೆರೆಯಲು ಅನುಮತಿ ನೀಡಬಾರದೆಂದು ಸ್ಥಳೀಯ ಆಡಳಿತ, ಗ್ರಾಮ ಪಂಚಾಯಿತಿ, ಅಬಕಾರಿ ಇಲಾಖೆ, ಸ್ಥಳೀಯ ಶಾಸಕರಿಗೆ ಮನವಿ ಸಲ್ಲಿಸಿದ್ದೇವೆ. ಜನವಸತಿ ನಿವೇಶನದಲ್ಲಿ ಬಾರ್ ಮಾಡಲು ಮುಂದಾಗಿರುವುದು ಸರಿಯಲ್ಲ. ಈಗಾಗಲೇ ಬಾರ್ ನಿರ್ಮಿಸಲು ಕಟ್ಟಡ, ಒಳಗಿನ ಕೌಂಟರ್ ಎಲ್ಲ ಸಿದ್ಧಪಡಿಸಿದ್ದಾರೆ. ಹೀಗೆ ಈ ಪ್ರಕ್ರಿಯೆ ಮುಂದುವರಿದರೆ ಉಗ್ರವಾಗಿ ಹೋರಾಟ ನಡೆಸುತ್ತೇವೆ. ನಿಡವಂದ ಕಾಲೋನಿ ಅಕ್ಕಪಕ್ಕದಲ್ಲೇ ಸುಮಾರು 4ರಿಂದ 5 ಬಾರ್ಗಳಿವೆ. ಮತ್ತೊಂದು ಬಾರ್ ತೆರೆಯಲು ಬಸ್ ನಿಲ್ದಾಣದ ಬಳಿ ಅವಕಾಶ ನೀಡುವುದು ಎಷ್ಟು ಸರಿ ಎಂದು ಪ್ರಶ್ನೆ ಮಾಡಿದ್ದಾರೆ. ಏನ್ ಸಮಸ್ಯೆ ಸರ್? ನಮಸ್ತೆ. ಇಲ್ಲಿ ಸುಮಾರು 3ರಿಂದ 4,000 ಜನ ವಾಸ ಮಾಡ್ತಾ ಇದ್ದಾರೆ. ಎಲ್ಲ ಜಾಸ್ತಿ ಇರೋದೇ ಕಾರ್ಮಿಕರು ಮತ್ತೆ ದಲಿತ ಕುಟುಂಬಗಳು ತುಂಬಾ ಇದೆ ಸರಿನಾ. ಇಲ್ಲಿ ಇಲ್ಲ ಅಂದ್ರೂ 250ರಿಂದ 300 ಮನೆ ಇದೆ ಸರಿನಾ. ಇಲ್ಲಿ ಬಾರ್ ಮಾಡ್ಬೇಕು ಅಂತ ತುಂಬಾ ಓಡಾಡ್ತಿದ್ದಾರೆ. ನಾವಾಗಲೇ ಈ ವಿಚಾರನ DC-ಗೆ ಲೆಟರ್ ಕೊಟ್ಟಿದ್ದೀವಿ, ಮತ್ತೆ ಅಬಕಾರಿ ಇಲಾಖೆಗೆ ಲೆಟರ್ ಕೊಟ್ಟಿದ್ದೀವಿ, ಮತ್ತೆ ಪಂಚಾಯತಿಗೆ ಲೆಟರ್ ಕೊಟ್ಟಿದ್ದೀವಿ, ಮತ್ತೆ ನಮ್ಮ MLA ಸಾಹೇಬ್ರಿಗೂ ಗಮನಕ್ಕೆ ತಂದಿದ್ದೀವಿ ಸರಿನಾ. ಇಲ್ಲಿ ಬಾರ್ ಮಾಡ್ಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ಮೇಜರ್ ಆಗಿ ಇಲ್ಲಿ ವಸತಿ ಯೋಜನೆಯಲ್ಲಿ ಕೊಟ್ಟಿರೋಂತ ನಿವೇಶನದಲ್ಲಿ ಬಾರ್ ಮಾಡಕ್ಕೆ ಪರ್ಮಿಷನ್ ಇಲ್ಲ ಆಕ್ಚುಲಿ ರೂಲ್ಸ್ ಪ್ರಕಾರ. ಬಟ್ ಅದರಲ್ಲಿ ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಬಾರ್ ಮಾಡ್ಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ಅದರಲ್ಲಿ ಕೆಲವೊಬ್ರು ಇನ್ವಾಲ್ವ್ ಆಗಿದ್ದಾರೆ. ಅದು ಯಾರನ್ನ ಇನ್ವಾಲ್ವ್ ಆಗಿರಿ, ನಮಗೇನೋ ಇಲ್ಲಿ ಸ್ಥಳೀಯರಿಗೆ ಇಲ್ಲಿ ಬಾರ್ ಬೇಕಾಗಿಲ್ಲ. ಯಾಕಂದ್ರೆ ಇಲ್ಲಿಂದ ಜಸ್ಟ್ 400 ಮೀಟರ್ ಕೆಳಗೆ ಹೋದ್ರೆ ಬಾರ್ ಇದೆ. ಪೆಮ್ನಲ್ಲಿ ಬಾರ್ ಇದೆ, ನಿಡವಂದದಲ್ಲಿ MSL ಇದೆ, ತಿರ್ಗಿ ಇನ್ನೊಂದು ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ. ಇಲ್ಲಿಂದ 2 ಕಿಲೋಮೀಟರ್ಸ್ ತ್ಯಾಮೂಳು ರೋಡಲ್ಲಿ ಬಾರ್ ಇದೆ ಸರಿನಾ. ನಮ್ಗೆ ಇಲ್ಲಿ ಬಾರ್ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಇಲ್ಲಿ ತುಂಬಾ ದಲಿತ ಕುಟುಂಬಗಳು ತುಂಬಾ ಜನ ವಾಸ ಮಾಡ್ತಾ ಇದ್ದಾರೆ ಸರ್. ಆಮೇಲೆ ಇಲ್ಲಿ ಮೇನ್ ನಮ್ಗೆ ಇರೋದೇ ಈ ರೋಡ್ ಸರಿನಾ. ಈ ರೋಡ್ ಅಲ್ಲಿ ಇದು ದೊಡ್ಡಬಳ್ಳಾಪುರ ದೇವನಹಳ್ಳಿ ನ್ಯಾಷನಲ್ ಹೈವೇ ಅಟ್ಯಾಚ್ ಇದೆ. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಯಾರನ್ನ ಡ್ರಿಂಕ್ಸ್ ಮಾಡ್ಬಿಟ್ಟು ಏನಾನ ಹೆಚ್ಚು ಕಡಿಮೆ ಆಗಿ ಆಕ್ಸಿಡೆಂಟ್ ಮತ್ತೊಂದು ಅಪಘಾತ ಆದ್ರೆ ಇದಕ್ಕೆ ಹೊಣೆ ಯಾರು ಸರಿನಾ. ಆಮೇಲೆ ಇಲ್ಲಿ ಹೆಣ್ಮಕ್ಳುಗಳು, ಸ್ಕೂಲ್ ವ್ಯಾನ್ಗಳೆಲ್ಲ ಬಂದ್ ಮಕ್ಳುಗಳನ್ನ LKG UKG ಮಕ್ಳಿಂದ ಸಮೇತ ಇಲ್ಲೇ ಸ್ಕೂಲ್ಗೆ ಮಕ್ಳುಗಳನ್ನ ಹತ್ತಿಸ್ಕೊಳೋದು ಸರಿನಾ. ಇಲ್ಲಿ ನೀವು ಬಾರ್ ಮಾಡ್ಬಿಟ್ಟು ಸಾರ್ವಜನಿಕರಿಗೆ ತೊಂದರೆ ಕೊಡ್ಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾವ್ರೆ. ದಯಮಾಡಿ ನಿಮ್ ಗಮನಕ್ಕೆ ತರೋದೇನು ಅಂದ್ರೆ ಸರಿನಾ, ಯಾವುದೇ ಅಧಿಕಾರಿಗಳಾಗಿರ್ಬೋದು, ಮತ್ತೆ ನಮ್ಮ ನಾಯಕರುಗಳಾಗಿರ್ಬೋದು, ಲೀಡರ್ಗಳಾಗಿರ್ಬೋದು, ಈ ಬಾರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರನ್ನು ಇದಕ್ಕೆ ಪರ್ಮಿಷನ್ ಕೊಡಕ್ಕೆ ಸರಿನಾ ಇನ್ವಾಲ್ವ್ ಆಗಬಾರ್ದು. ದಯಮಾಡಿ ಇದನ್ನ ಏನಾನ ಮಾಡಿ ಬಾರ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಂತ ಇದ್ದೀನಿ ಸರ್. ಮಾರುತಿ, CTV ನ್ಯೂಸ್, ನೆಲಮಂಗಲ. ಶಿಡ್ಲಘಟ್ಟ ತಾಲೂಕಿನ ಬೆಳ್ಳೂಟಿ ಕ್ರಾಸ್ ಬಳಿ ದಿವಂಗತ NV ಕೃಷ್ಣಮೂರ್ತಿರಾವ್ ಮತ್ತು ದಿವಂಗತ NR ಪದ್ಮಾವತಮ್ಮ ಅವರ ನೆನಪಿನಲ್ಲಿ ಅಕ್ಷಯ ಪಾತ್ರೆ ಅಡುಗೆ ಮನೆಯ ಪ್ರಾರಂಭೋತ್ಸವಕ್ಕೆ ಗಣ್ಯರು ಚಾಲನೆ ನೀಡಿದರು. ಶಿಡ್ಲಘಟ್ಟ ತಾಲೂಕಿನ ಬೆಳ್ಳೂಟಿ ಕ್ರಾಸ್ ಬಳಿ ದಿವಂಗತ NV ಕೃಷ್ಣಮೂರ್ತಿರಾವ್ ಮತ್ತು ದಿವಂಗತ NR ಪದ್ಮಾವತಮ್ಮ ಅವರ ನೆನಪಿನಲ್ಲಿ ಅಕ್ಷಯ ಪಾತ್ರೆ ಅಡುಗೆ ಮನೆಯ ಪ್ರಾರಂಭೋತ್ಸವಕ್ಕೆ ಮಾಜಿ ಸಚಿವರು ಚಾಲನೆ ನೀಡಿದರು. ಈ ವೇಳೆ ಜಿಲ್ಲಾ ಪಂಚಾಯಿತಿ CEO ಡಾಕ್ಟರ್ ನವೀನ್ ಭಟ್ ಮಾತನಾಡಿ, ಇಸ್ಕಾನ್ ದೇವಾಲಯದಿಂದ ಅಕ್ಷಯ ಪಾತ್ರೆ ಸಂಸ್ಥೆ 81ನೇ ಅಡುಗೆ ಮನೆಯ ಪ್ರಾರಂಭೋತ್ಸವ ಬೆಳ್ಳೂಟಿ ಗ್ರಾಮದಲ್ಲಿ ಮಾಡಿದ್ದ ಕೇಂದ್ರ ಸರ್ಕಾರದ PM ಪೋಷಣ್ ಯೋಜನೆಯಡಿ ಕೇಂದ್ರ ಸರ್ಕಾರ ವಿಕಸಿತ ಭಾರತಕ್ಕೆ ಪೌಷ್ಟಿಕ ಎಂಬ ಆಶಯದೊಂದಿಗೆ ಆರಂಭಿಸಲಾಗಿದೆ. ಅಂತ್ಯವಿಲ್ಲದ ಆಹಾರವನ್ನು ಒದಗಿಸುವ ಸಾಮರ್ಥ್ಯವನ್ನು ಹೊಂದಿದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಆಹಾರವನ್ನು ಉಣಿಸುವುದು ಸಾಧ್ಯವಾಗಿದೆ ಎಂದರು. ತಾಲೂಕಿನ 50 ಸರ್ಕಾರಿ ಶಾಲೆಗಳಲ್ಲಿನ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟವನ್ನು ಒದಗಿಸುವ ಮೂಲಕ ಹಸಿವನ್ನ ನೀಗಿಸುವ ಸಮಾಜಮುಖಿ ಕೆಲಸವನ್ನ ಮಾಡುತ್ತಿದೆ ಎಂದರು. ಮಾಜಿ ಸಚಿವ ಡಾಕ್ಟರ್ MC ಸುಧಾಕರ್ ಮಾತನಾಡಿ, ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ 2350 ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ಇಸ್ಕಾನ್ ಸಂಸ್ಥೆಯಿಂದ ನೀಡಲಾಗುತ್ತಿದೆ. ಅಡುಗೆ ಮನೆಯಲ್ಲಿ ಅನ್ನ ಹಾಗೂ ಸಾಂಬಾರು ತಯಾರಿಸುವ ಆಧುನಿಕ ತಂತ್ರಜ್ಞಾನದ ಬೃಹತ್ ಯಂತ್ರಗಳನ್ನು ಸೋಮವಾರದಂದು ಲೋಕಾರ್ಪಣೆ ಮಾಡಲಾಯಿತು. ಈ ಹಿಂದೆ ಸಿಬ್ಬಂದಿ ಅಡುಗೆ ಸಿದ್ಧಪಡಿಸುತ್ತಿದ್ದರು. ಇದೀಗ ಸುಧಾರಿತ ಬೃಹತ್ ಯಂತ್ರೋಪಕರಣಗಳ ಅಳವಡಿಸಿರುವುದರಿಂದ ಎಲ್ಲವೂ ಯಂತ್ರಗಳ ಮೂಲಕವೇ ನಡೆಯುತ್ತಿರುವುದು ನಾವು ನೋಡಬಹುದು ಎಂದರು. ನಂತರ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಬ್ಯಾಗ್ಗಳನ್ನು ವಿತರಿಸಲಾಯಿತು. ಸಂಪಾದನೆ, ಒಂದು ಒಳ್ಳೆ ಜೀವನ ಇವೆಲ್ಲ ಇದ್ದು ಅದನ್ನು ತ್ಯಜಿಸಿ
ಈ ರೀತಿಯಾದಂಥ ಮಹತ್ ಕಾರ್ಯಗಳಲ್ಲಿ ಆಗ್ತೀವಿ ಅಂತಕ್ಕಂಥ ಮನಸ್ಥಿತಿ ಅಥವಾ ಆಲೋಚನೆ ಇದೆಯಲ್ಲ, ಬಹುಶಃ ನಾವು ಯಾರು ಅದನ್ನು ನಾವು ಕೀಳಾಗಿ ಮಾತಾಡಿದಾಗ ಬಹುಶಃ ದೇವರು ಒಳ್ಳೇದು ಮಾಡೋದು ಅಂದ್ಕೊಳ್ತಾರೆ. ಇದು ಎಲ್ಲ ಸರ್ಕಾರನೇ ಕೊಡ್ತಾ ಇರ್ಬೋದು, ಇನ್ನು ಇವ್ರಿಗೆ ಏನು ಖರ್ಚಿರ್ತದೆ, ದಾನಿಗಳು ಸಹ ಇದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ, ಬಹುಶಃ ಇವರು ಒಂದು ಲಾಭದಾಯಕವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಭಾವನೆ ಭಾಳಷ್ಟು ಜನಕ್ಕಿತ್ತು. ಭಾಳಷ್ಟು ಜನಕ್ಕೆ ನೇರವಾಗಿ ಅವ್ರ ಜೊತೆ ಮಾತಾಡಿ ಆ ವ್ಯವಸ್ಥೆ ನೋಡಿದ ಮೇಲೆ ಬಹುಶಃ ಅರಿವಾಗಿರ್ಬೋದು. ಇನ್ನೂ ಭಾಳಷ್ಟು ಜನಕ್ಕೆ ಒಂದು ರೀತಿ ಗೊಂದಲದ ಪರಿಸ್ಥಿತಿಯಲ್ಲಿ ಭಾಳಷ್ಟು ಜನ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಸರೋವರ್ ರೆಸಾರ್ಟ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆ ಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ, ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ ಎಸಿ ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ. ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535561053, ಮತ್ತೊಂದು ಸಂಖ್ಯೆ 8904562827. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ
ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್ ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಕರವೇ ಜಿಲ್ಲಾಧ್ಯಕ್ಷ ಮೇಡಿಹಾಳ ರಾಘವೇಂದ್ರ ನೇತೃತ್ವದಲ್ಲಿ ಕೋಲಾರ ನಗರದ ನ್ಯೂ ಗೌರ್ಮೆಂಟ್ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ವಿತರಣೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಮೇಡಿಹಾಳ ರಾಘವೇಂದ್ರ, ನಾಡು, ನುಡಿ, ನೆಲ, ಭಾಷೆ ವಿಚಾರವಾಗಿ ಕಳೆದ 40 ವರ್ಷಗಳಿಂದ ಕನ್ನಡಕ್ಕಾಗಿ ನಾರಾಯಣಗೌಡರು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಪ್ರತಿ ವರ್ಷ ಸಾಂಸ್ಕೃತಿಕ ಸಾಮಾಜಿಕ ಕಳಕಳಿಯಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಮವಸ್ತ್ರ ಮತ್ತು ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡುತ್ತಿದ್ದೇವೆ. ಖಾಸಗಿ ಶಾಲೆಯಲ್ಲಿ ಪುಸ್ತಕ ಬಿಟ್ಟರೆ ಬೇರೆ ಏನೂ ಕಲಿಸುವುದಿಲ್ಲ. ಇಲ್ಲಿನ ಮಕ್ಕಳಿಗೆ ಇಲ್ಲಿ ಕೆಲಸ ಸಿಗುತ್ತಿಲ್ಲ. ನಾವು ಉದ್ಯೋಗಕ್ಕಾಗಿ ಹೋರಾಟ ಮಾಡಿ ಜೈಲಿನಲ್ಲಿ ಇದ್ದೆವು. ಸ್ಥಳೀಯ ಕೈಗಾರಿಕೆಗಳಲ್ಲಿ ಉದ್ಯೋಗ ತೆಗೆದುಕೊಳ್ಳಬೇಕಾದರೆ ಕೌಶಲ್ಯ ತರಬೇತಿ ಇರಬೇಕು. ಹಾಗಾಗಿ ಎಲ್ಲ ಮಕ್ಕಳು ವಿದ್ಯಾಭ್ಯಾಸದ ಜೊತೆ ಕೌಶಲ್ಯವನ್ನು ಕಲಿಯಬೇಕು ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷಿಗೆ ಬಳಸೋ ಸಬ್ಸಿಡಿ ಯೂರಿಯಾ ಬಳಸಿ ನಕಲಿ ದಂಧೆ ಮಾಡ್ತಿದ್ದ ಆರೋಪಿಗಳು. ಚಿಕ್ಕಬಳ್ಳಾಪುರದಲ್ಲಿ ಡೂಪ್ಲಿಕೇಟ್ DEF ತಯಾರಿಕೆ ಘಟಕ ಪತ್ತೆ. ಅಧಿಕಾರಿಗಳ ದಾಳಿ ಮಾಡ್ತಿದ್ದಂತೆ ನಕಲಿ DEF ತಯಾರಿ ಮಾಡ್ತಿದ್ದ ಗ್ಯಾಂಗ್ ಪರಾರಿ. KSRTC ಬಸ್ನಲ್ಲಿ ಇಲಿ ಪಾಷಾಣ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ಮಹಿಳೆ. ಪ್ರಯಾಣಿಕರ ಸಮೇತ ಖಾಸಗಿ ಆಸ್ಪತ್ರೆಗೆ ಬಸ್ ತಿರುಗಿಸಿದ ಚಾಲಕ. ಬಸ್ ಚಾಲಕನ ಸಮಯ ಪ್ರಜ್ಞೆಗೆ ಜನರ ಮೆಚ್ಚುಗೆ. ಚಿಕ್ಕಬಳ್ಳಾಪುರ ಬೈಪಾಸ್ನಲ್ಲಿ ಸರಣಿ ಅಪಘಾತ. ಸ್ವಲ್ಪದರಲ್ಲಿ ತಪ್ಪಿದ ಭಾರೀ ಅನಾಹುತ. 4 ಕಾರುಗಳು, 1 ಟ್ರಕ್ ಪರಸ್ಪರ ಡಿಕ್ಕಿಯ ರಭಸಕ್ಕೆ 2 ಕಾರುಗಳು ನಜ್ಜುಗುಜ್ಜು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.